ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶಬಿಪ್ಲಾವಯನ್ ಮಾಂ ಆವಿರ್ಭೂಯಾತ್ ಅನಘಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಹ ನಮಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 128ನೆಯ ಪ್ರವಚನ. ವಿಶೇಷವಾದ ವಿಚಾರಗಳಲ್ಲಿ ಧರ್ಮರಾಜನಿಗೆ ರಾಜಧರ್ಮಗಳ ಬಗ್ಗೆ ಭೀಷ್ಮರು ಬಹಳಷ್ಟು ಸಂಗತಿಗಳನ್ನು ಹೇಳುತ್ತಾ ಶೂರನ ಬಗ್ಗೆ ವಿಜಯದ ಬಗ್ಗೆ ಎಲ್ಲ ಮಾತು ಬಂದಾಗ ಧರ್ಮರಾಜ ಕೇಳುತ್ತಾನೆ, ಯಥಾ ಜಯಾರ್ತಿನ ಸೇನಾಂ ನಮಂತಿ ಭರತರ್ಷಭ, ಯಥಾ ಜಯಾರ್ಥಿನಃ ಸೇನಾಂ ನಯಂತಿ ಭರತರ್ಷಭ. ಜಯ ಗಳಿಸುವ ರಾಜರು ಜಯದೆಡೆಗೆ ವಿಜಯದೆಡೆಗೆ ಆಸೆಯುಳ್ಳವರು ಯಾವ ನೆಲೆಯಲ್ಲಿ ಸೈನ್ಯವನ್ನು ಕಡುತ್ತಾರೆ ಹೂಡುತ್ತಾರೆ ಯುದ್ಧಕ್ಕೆ ಅಂತ ಕೇಳುತ್ತಾನೆ. ಯಾಕೆಂದ್ರೆ ಇದರಲ್ಲಿ ಈಶದ್ ಧರ್ಮಂ ಪ್ರಪೀಡ್ಯಾಮಿ, ಧರ್ಮವನ್ನು ಸ್ವಲ್ಪ ಅವರು ಹಿಂಡುತ್ತಾರೆ, ಬಡಿತಾರೆ. ಅಷ್ಟು ಮಾಡಿಕೊಂಡಾದರೂ, ಸ್ವಲ್ಪ ಧರ್ಮದ ಬಗ್ಗೆ ಸಡಿಲು ಮಾಡಿಕೊಂಡಾದರೂ ಹೇಗೆ ವಿಜಯವನ್ನು ಸಂಪಾದಿಸುವಂತೆ ಸೇನೆಯ ಸನ್ನಾಹ ತಯಾರಿ ಹೂಡಿಕೆ ಇರಬೇಕು ಅಂತ ಕೇಳಿಕೊಳ್ಳುತ್ತಾನೆ ರನ್ವಯ ಬ್ರೂಹಿ ಪಿತಾಮಹ. ಸ್ವಲ್ಪ ಧರ್ಮದ ಬಗ್ಗೆ ಸಡಿಲಿಕೆ ಉಂಟು ಅಂದಾಗಲೇನೆ ಭೀಷ್ಮರು ಅದಕ್ಕೆ ಬಹಳಷ್ಟು ಚಿಂತನೆ ಕೊಡುತ್ತಾರೆ. ನೋಡಿ, ಧರ್ಮಗಳು ಯಾವತ್ತು ಒಂದು ಪೂರ್ಣ ಪ್ರಮಾಣದಲ್ಲಿ ನಿಲ್ತದೆ. ಸತ್ಯೇನ ಹಿ ಸ್ಥಿತಃ ಧರ್ಮಃ. ಪರಿಶುದ್ಧವಾದ ಚಿಂತನೆಯ ನೆಲೆಯಲ್ಲಿ ಪ್ರಾಮಾಣಿಕವಾಗಿ ಪ್ರಮಾಣಬದ್ಧವಾಗಿ ಧರ್ಮ ಇರ್ತದೆ. ಉಪಪತ್ಯ ತಥಾಪರೆ, ಕೆಲವು ಧರ್ಮಗಳು ಯುಕ್ತಿಯಿಂದ ಸಿದ್ಧ ಮಾಡಲಿಕ್ಕೆ ಆಗ್ತದೆ. ಇನ್ನು ಕೆಲವು ಧರ್ಮಗಳು ಸಾಧ್ವಾಚಾರತಯ ಕೇಚಿತ್, ನಮಗಿವತ್ತು ಅದರ ಮೂಲ ಸಿಗದಿದ್ರೂ ನಡವಳಿಕೆಗಳು ಬಂದಿವೆ, ಅದರಿಂದಾಗಿ ಕೆಲವನ್ನು ನಾವು ಸಿದ್ಧಗೊಳಿಸಬಹುದು. ಇನ್ನೂ ಕೆಲವುಂಟಲ್ಲ, ಈ ಧರ್ಮಗಳಿಗೆಲ್ಲ ಕೆಲವೊಮ್ಮೆ ತಥೋಪೈಕಾದಪಿ ಅಂತ ಉಪಾಯವನ್ನು ಮಾಡಿರ್ತದೆ, ಉಪಾಯವನ್ನು ಬಳಸಿರ್ತದೆ. ಇದು ಸ್ವಲ್ಪ ಧರ್ಮವನ್ನು ಬದಿಗಿಟ್ಟು ಮಾಡತಕ್ಕಂಥ ಉಪಾಯದ ವ್ಯವಸ್ಥೆ. ಯಾಕೆ ಹಾಗೆ ಕೇಳಿದರೆ ಹೇಳುತ್ತೇನೆ, ಭೀಷ್ಮ ಹೇಳ್ತೇನೆ, ಉಪಾಯ ಧರ್ಮಾನ್ ವಕ್ಷ್ಯಾಮಿ ಸಿದ್ಧಾರ್ಥಾನ್ ಅರ್ಥ ಧರ್ಮಯೋ. ಧರ್ಮವನ್ನು ಬೆಳೆಸಲಿಕ್ಕೂ ರಾಜ್ಯವನ್ನು ಅಂದರೆ ದುಡ್ಡನ್ನು ಕೋಶವನ್ನು ಬೆಳೆಸಲಿಕ್ಕೂ ಈ ಉಪಾಯಗಳು ಕೆಲವು ಬೇಕಾಗ್ತವೆ. ಉಪಾಯ ಯಾಕೆ ಬೇಕು ಅಂದ್ರೆ, ನಮಗೆ ಅಪಾಯಿಗಳು ಹೆಚ್ಚಿದ್ದಾರೆ. ನಿರ್ಮರ್ಯಾದ ದಸ್ಯ ವಸ್ತು, ಕಳ್ಳರು, ದರೋಡೆಕೋರರು, ಉಪದ್ರವಕಾರಿಗಳು, ಅವರಿಗೆಲ್ಲ ಚೌಕಟ್ಟಿಲ್ಲ. ಅವರಿಗೆ ಒಂದು ಧರ್ಮ ಉಂಟಾ? ಅವರಿಗೊಂದು ನೀತಿ ನಿಯಮ ಉಂಟಾ? ಏನಿಲ್ಲ. ಅವರಿಗೇನಾದ್ರೂ ಒಂದು ಸಾಧ್ವಾಚಾರ ಅಂತೆಲ್ಲ ಉಂಟಾ? ಸದಾಚಾರ ಅಂತೆಲ್ಲ ಉಂಟಾ? ಸಂಪ್ರದಾಯ ಅಂತ ಉಂಟಾ? ಇಲ್ಲ. ಹಾಗಾಗಿ ನಮಗೆ ಪೀಡೆ ಕೊಡುವವರು, ಅಪಾಯ ತರುವವರು, ಅವರಿಗೆ ಯಾವುದೇ ರೀತಿಯಾದ ಚೌಕಟ್ಟುಗಳು ವ್ಯವಸ್ಥೆಗಳು ಇಲ್ಲ. ಭವಂತಿ ಪರಿಪಂಥಿನ, ಟೋಟಲಿ ವಿರೋಧಿಗಳು ಅಂತಷ್ಟೇ ಅವರ ಅರ್ಥ. ಆಗುವುದನ್ನು ಆಗಗೊಡಸೆ ಇರುವಂತದ್ದೇ ಅವರ ಧರ್ಮಗಳು. ದೇಶವನ್ನು ಒಡಿತಾರೆ, ಪ್ರಜೆಗಳನ್ನು ಬಡಿತಾರೆ, ಕೋಶವನ್ನು ದೋಚುತ್ತಾರೆ, ಹೀಗೆಲ್ಲ ಅವರ ಉಪದ್ರವಗಳಿರ್ತವೆ. ತೇಷಾಂ ಪ್ರತಿ ವಿಘಾತಾರ್ಥಂ ಪ್ರವಕ್ಷ್ಯಾಮ್ಯತ ನೈಗಮಂ. ಅದಕ್ಕೆ ಅಂಥವರನ್ನು ಸದೆಬಡಿಯಲು ನಿನಗೆ ನಾನು
ಮಾತುಗಳನ್ನು ಹೇಳುತ್ತೇನೆ. ಆದರೆ ಇದು ಇದ್ದ ಮಾತುಗಳೇ, ಇದು ಶಾಸ್ತ್ರೀಯವಾದ ಮಾತುಗಳೇ, ಇದು ಪ್ರಮಾಣ ಅತೀತವಾಗಿ ಅಲ್ಲ. ಒಂದು ವ್ಯವಸ್ಥಿತ ಇದೆ. ರಾಜನೀತಿಯಲ್ಲಿ, ರಾಜಧರ್ಮದಲ್ಲಿ ಒಂದು ಕೆಲವೆಲ್ಲ ಚೌಕಟ್ಟುಗಳಿರ್ತಾವಲ್ಲ, ಅದು ನಿನ್ಗೆ ಹೇಳುತ್ತೇನೆ. ಯಾಕೆಂದ್ರೆ ಕಾರ್ಯಾಣಂ ಸಂಪ್ರಸಿದ್ಧ್ಯರ್ಥ, ನಮ್ಮ ಕೆಲಸ ಮೈಗೂಡಬೇಕು, ತಪ್ಪಿಲ್ಲದೆ ಎಗ್ಗಿಲ್ಲದೆ ಅಂತ ತಾನು ಉಪಾಯನ್ ನಿಬೋಧಮೇ, ನಿನಗದು ಕೆಲವು ಉಪಾಯಗಳನ್ನು ಹೇಳುತ್ತೇನೆ ಅಂತ. ಟಿಪ್ಸ್ಗಳು, ಟ್ರಿಕ್ಸ್ಗಳು, ಯುದ್ಧ ತಂತ್ರಗಳು ಕೆಲವು, ಅದನ್ನು ತಿಳಿಲಿಕ್ಕೆ ಬರ್ತದೆ, ತಿಳಿಸ್ತೇನೆ ಅಂತ ಹೇಳ್ತಾನೆ. ಮೊದಲೇನು ಕೇಳಿದ್ರೆ ಇಂಥದ್ದೆಲ್ಲ ತಿಳ್ಕೊಳ್ಬೇಕಾ ಅಂತ. ಕೆಲವೊಮ್ಮೆ ಇದು ಉಪಾಯಗಳಲ್ಲ, ಇದು ವ್ಯವಸ್ಥಿತವಾದ ಮಾತುಕತೆಗಳಲ್ಲ. ಕೆಲವೊಮ್ಮೆ ಇಂಥ ಉಪಾಯಗಳನ್ನು ಬಳಸಬೇಕಾಗ್ತದೆ ಅಂದಾಗ ಈ ಉಪಾಯಗಳು ಅಪಾಯಗಳಲ್ಲವೇ, ಶಾಸ್ತ್ರಾಪೇತಗಳಲ್ಲವೇ, ಪ್ರಮಾಣ ಅತೀತಗಳಲ್ಲವೇ ಅಂದ್ರೆ ಅದಕ್ಕೆ ಭೀಷ್ಮನ ಹೇಳ್ತಾ, ನೋಡು, ಉಭೇ ಪ್ರಜ್ಞೆ ವೇದಿತವ್ಯೆ, ಎರಡನ್ನು ತಿಳ್ಕೊಳ್ಬೇಕು ಮನುಷ್ಯ. ಯಾವುದೆರಡು? ರುಜ್ವಿ ವಕ್ರಾಚ ಭಾರತ, ನೇರವಾದ ನಡೆಗಳನ್ನು ಅರಿತಿರಬೇಕು, ತಪ್ಪಾದ ಬದುಕಿನ ಕಥೆಯನ್ನು ತಿಳಿದಿರಬೇಕು ಅವನು. ವಕ್ರ ನಡೆ, ಮೋಸದ ಕತೆ, ಪ್ರಮಾಣ ಅಪೇತವಾದ, ಪ್ರಮಾಣವಿಲ್ಲದ ತಪ್ಪುಗಳನ್ನು ತಿಳಿದಿರಬೇಕು ಅವನು. ತಿಳಿದಿರುವುದು ಜಾನನ್ ವಕ್ರಾಂ ನ ಸೇವೇತ್, ತಪ್ಪನ್ನು ಓರೆಯನ್ನು ತಿಳಿದವ ಓರೆ ದಾರಿಯಲ್ಲಿ ನಡಿಲಿಕ್ಕಿಲ್ಲ, ಗೊತ್ತಿರಬೇಕು ಅವನಿಗೆ. ಯಾಕೆ ಕೇಳಿದರೆ ಪ್ರತಿಭಾದೇತ ಚಾಗತಾಂ, ಹೊರಗಿನವರಿಂದ ವಕ್ರ ಬುದ್ಧಿಯಲ್ಲಿ ನಮಗೇನಾದರೂ ಅಪಾಯಗಳು ಬಂದ ಅದನ್ನು ಬಡಿಯುವುದು ಬೇಡವಾ? ಆದ್ರಿಂದ ಯಾವ ನೆಲೆಯಲ್ಲಿ ಶತ್ರುಗಳು ನಮಗೆ ಓರೆ ನೋಟದಿಂದ ಓರೆ ಪ್ರಯೋಗವನ್ನು ನಡೆಸ್ತಾರೆ ಎನ್ನುವುದನ್ನು ನಾವು ಓರೆ ದಾರಿಯ ಕಥೆಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಉಂಟು. ಅದು ಮೊದಲು ಕಲಿಬೇಕಾದ ನಾವು ಏನನ್ನು ಕೇಳಿದ್ರೆ ತಪ್ಪುಗಳನ್ನು ಕಲಿಬೇಕು. ಯಾಕೆಂದ್ರೆ ಅದು ತಪ್ಪೊಂದು ಗೊತ್ತಾಗಲಿಕ್ಕೆ, ಮತ್ತೆ ಯಾರಾದರೂ ತಪ್ಪು ಮಾಡಿದಾಗ ಅದನ್ನು ತಪ್ಪಿಸಿಕೊಳ್ಳಿಕ್ಕೆ. ವಿದ್ಯಾಂಚೈವ ಅವಿದ್ಯಾಂಚ ಎಸ್ತದ್ವೇದ ಉಭಯಂ ಸಹ ಅವಿದ್ಯೆಯ ಮೃತ್ಯುಂತೀರ್ಥ ವಿದ್ಯೆಯಾಮೃತಮಷ್ಟತೆ, ಶ್ರುತಿ ಹೇಳುತ್ತದಲ್ಲ. ವಿದ್ಯೆಯನ್ನು ಕಲಿ, ಅವಿದ್ಯೆಯನ್ನು ಕಲಿ. ಯಾಕೆ ಅವಿದ್ಯೆ ಕಲಿಬೇಕು ಅಂದ್ರೆ ಅವಿದ್ಯೆ ಯಾವುದು ಅಂತ ಗೊತ್ತಾಗಿ ಅದನ್ನು ಬಿಡ್ಲಿಕ್ಕೆ ಕಲಿಯುವುದು, ವಿದ್ಯೆಯಿಂದ ಮೋಕ್ಷವನ್ನು ಪಡಿಲಿಕ್ಕೆ. ಇಲ್ಲಿನ ಸಂಸಾರವನ್ನು ಗೆಲ್ಲಿಕ್ಕೆ ಅವಿದ್ಯೆಯನ್ನು ಕಲಿಬೇಕಾಗ್ತದೆ. ಕಲಿತು ನಡೆಸುವುದಲ್ಲ, ಅದು ನಡೆಸಬಾರದು ಅಂತ ಕಲಿತುಕೊಳ್ಳುವುದು. ಅದೊಂದು ಪಾಸಿಬಿಲಿಟೀಸ್ ಅಂತೇವೆಲ್ಲ. ಹಾಗೆ ಎಷ್ಟೆಲ್ಲ ಸಾಧ್ಯತೆಗಳಿವೆ, ತಪ್ಪುಗಳಿರ್ತಾವೆ, ಅವನ್ನೆಲ್ಲ ನೋಡಿಕೊಂಡು ಬಿಟ್ಟುಕೊಂಡು ಅದರ ಆಚೆಗೆ ಒಳಿತನ ನಡೆಸಲಿಕ್ಕೆ, ಮತ್ತೆ ನಮಗೆ ಆಗದವರು ಕೆಟ್ಟವರು ಪ್ರಯೋಗಿಸತಕ್ಕಂತ ವಾಮ ಮಾರ್ಗಗಳನ್ನು ನಾವು ಅರಿತುಕೊಂಡ್ರೆ ಅದಕ್ಕೆ ಅನುಗುಣವಾಗಿ ಹೊಡಿಲಿಕ್ಕೆ ಆಗ್ತದೆ. ಇಲ್ಲಾಂದ್ರೆ ಶತ್ರು ಒಂದು ದಾರಿಯೇ ಗೊತ್ತಾಗುವುದಿಲ್ಲ. ಹೀಗಾಗಿ ಕೆಲವೆಲ್ಲ ಕಿಟಕಿಗಳನ್ನು, ಕೆಲವೆಲ್ಲ ಸುರಂಗಗಳನ್ನು, ಕೆಲವೆಲ್ಲ ಮಾಟೆಗಳನ್ನೆಲ್ಲ ಪರೀಕ್ಷಿಸಬೇಕಾಗ್ತದೆ ಬದುಕಬೇಕಾದ್ರೆ ಅಂತ ಹೇಳ್ತಾನೆ. ತಿಳಿದಿರಲಿ, ನಡೆಸುವುದು ಬೇಡ. ಅಂಥದ್ದು ಬಂದಾಗ ಅಂಥದ್ದು ಬೇಕಲ್ಲ. ಷಟಂ ಪ್ರತಿ ಶಾಟ್ಯಂ ಅಂತ, ಮೋಸಕ್ಕೆ ತಕ್ಕ ಮೋಸ ಅಂತ. ಇಲ್ಲಾದ್ರೆ ಸಾದಾ ದಾರಿಯಲ್ಲಿ ಹೋದವನಿಗೆ ಅದು ಮುಗಿಯುವುದೇ ಇಲ್ಲ. ಅವನಿಗೆ ಇತ್ತ ಅತ್ತ ದಾರಿಗಳೆಲ್ಲ ಮುಚ್ಚಿರ್ತಾವ, ಆದ್ರಿಂದ ಅವನು ಹೋಗ್ತಾ ಇರಬೇಕು. ನೀವು ಪ್ರಾಮಾಣಿಕವಾದಿ ಒಂದೊಮ್ಮೆ ಪೂರ ವಿಶೇಷವಾದ ನೆಲೆಯಲ್ಲಿ ಸಾರಸಗಟ್ಟಾಗಿರ್ತೇನೆ ಅಂತ ನೀವು ಒಂದೊಮ್ಮೆ ನ್ಯಾಯಾಲಯದೊಳಗೆ ಹೊರಟ್ರೆ ನೀವು ಎಷ್ಟು ಜನ್ಮ ಆದ್ರೂ ಹೊರಗೆ ಬರೋದಿಲ್ಲ. ಹೇಗೆ? ಅಲ್ಲಿ ಇದೆ ನ್ಯಾಯ, ಅಲ್ಲಿದೆ, ಬರ್ತದೆ, ತಕ್ಕಡಿಯಲ್ಲಿ ಕೂತಿದೆ, ಕಣ್ಣುಪಟ್ಟಿ ಕಟ್ಟಿದೆ, ಹಾಗಾಗಿ ಅದು ಅಲ್ಲಾಡ್ತಾ ಇರ್ತದೆ. ಎಷ್ಟು ಎಳಿಲಿಕ್ಕೆ ಸಾಧ್ಯ ಉಂಟು ಅಷ್ಟು ಎಳಿತಾನೆ ಇರ್ತಾರೆ, ನಿಮ್ಮನ್ನು ಹಿಡಿದಾನೆ ಇರ್ತಾರೆ. ಆದ್ರಿಂದ ನೇರ ಖಾಲಿ ನ್ಯಾಯವೇ ಸಿಗ್ತದೆ ಅಂತ ಇದ್ದರೆ ಅದು ಆಗುವಂಥದ್ದಲ್ಲ. ಅದರಲ್ಲಿ ಕೆಲವೆಲ್ಲ ಬಾಗಿಲು ಸಣ್ಣದಾಗಿದ್ರು ದೊಡ್ಡ ಕಿಟಕಿಗಳಿರ್ತಾವೆ, ಅದರಲ್ಲಿ ಸಂದುಗಳಿರ್ತಾವೆ, ಅಲ್ಲೆಲ್ಲ ಎರಡೆರಡು ನಾಲಿಗೆಯವರೆಲ್ಲ ಇರ್ತಾರೆ. ಅವರನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಅದನ್ನು ತಪ್ಪಿಸಿ ಹಾರಲಿಕ್ಕೆ ಬರ್ತದೆ. ಇದೊಂದು ನಾಟಕ. ಇದನ್ನು ಹೇಳಿಕೊಡ್ತಾ ಇದ್ದಾನೆ ಭೀಷ್ಮ. ಎರಡು ನಡೆ ಉಂಟು, ನೇರವಾಗಿ ನಡೆಯುವುದು ಉಂಟು, ಓರೆ ನಡೆಯುವುದು ಉಂಟು. ಓರೆ ನಡೆಯುವುದು ಚೆನ್ನಾಗಿ ತಿಳುಕೋ, ಯಾಕೆಂದ್ರೆ ಓರೆ ನಡೆಯುವವರನ್ನು ಹಿಡಿಲಿಕ್ಕೆ ಬೇಕಾಗ್ತದೆ. ಪಕ್ಕ ಹಿಡಿಯುವುದು ಅವರನ್ನು. ನೇರವಾಗಿ ನಡೀತಾ ಗೊತ್ತಿರ ಅವರು ಯಾವತ್ತು ಓರೆಲ್ಲೇ ಇದ್ದ ನೋಡಿ. ಅಡ್ಡ ದಾರಿಯವನನ್ನು, ಓಣಿ ದಾರಿಯಲ್ಲಿ ಓಡುವವನನ್ನು ಹಿಡಿಬೇಕಾದ್ರೆ ನಾವು ಹೈವೇಯಲ್ಲಿ ಮಾತ್ರ ಓಡ್ತೇವೆ ಅಂದ್ರೆ ದೊಡ್ಡ ವಾಹನ ತಕೊಂಡು ಅವನನ್ನು ಹಿಡಿದು ಹಾಕೊಂಡು ಬರ್ಲಿಕ್ಕೆ, ಮೆರವಣಿಗೆಯಲ್ಲಿ ತರಲಿಕ್ಕೆ ಅಂತ ದೊಡ್ಡ ವಾಹನದಲ್ಲಿ ದೊಡ್ಡ ಮಾರ್ಗದಲ್ಲಿ ಮಾತ್ರ ಹೋಗ್ತಾ ಇದ್ದೇವೆ ನಾವು.
ಆ ದೊಡ್ಡ ವಾಹನ ಅಡ್ಡದಾರಿಯೊಳಗೆ ಹೋಗುವುದೇ ಇಲ್ಲ. ಯಾಕೆ ಹೋಗ್ಲಿಕ್ಕೆ ಅದರ ಮೂತಿ ಬಿಡುವುದಿಲ್ಲ. ಇವ ಅಡ್ಡದಾರಿಗಳಲ್ಲೇ ಓಡ್ತಾ ಇದ್ದಾನೆ ಕಳ್ಳ. ನಾವು ಸರ್ತ ದಾರಿಯಲ್ಲಿ ಮಾತ್ರ ಹೋಗುದು, ಹೈವೇಯಲ್ಲಿ ಮಾತ್ರ ನಮ್ದು ಪ್ರಯಾಣ, ಅದು ಮೆರವಣಿಗೆ, ಮತ್ತು ಅವನು ಹಿಡಿದು ಹಾಕೊಂಡು ಬರ್ತೇವೆ ಅಲ್ಲಿ ಮೆರವಣಿಗೆ ಮಾಡ್ತಾ ಅಂದ್ರೆ ಈ ಜನ್ಮದಲ್ಲಿ ಅವು ಸಿಗುದಿಲ್ಲ. ಯಾಕೆ ನಾವು ಸರ್ತ ದಾರಿಗೆ ಬರುವುದಿಲ್ಲ, ಅಡ್ಡದಾರಿ ನೀವು ಹೋಗುದಿಲ್ಲ, ಇನ್ನೇನು ಮಾಡ್ತೀವಿ ಅಂದ ಕಳ್ಳನ ಹಿಡಿಬೇಕಾದ್ರೆ ನೀವು ಅಡ್ಡದಾರಿಗೆ ಹೋಗ್ಬೇಕು, ಕೆಲವು ಅಡ್ಡೆಗಳಿಗೆ ನುಗ್ಗಬೇಕು, ಕೆಲವೊಮ್ಮೆ ನೀವು ಕುಡಿತ ಬಡಿತಗಳನ್ನು ಮಾಡ್ಬೇಕು, ಹಿಡಿಬೇಕಾದ್ರೆ ಅವನನ್ನು, ಇಲ್ಲಾದ್ರೆ ಸಿಗುದಿಲ್ಲ. ವೇಷ ಆದ್ರೂ ಮಾಡಿ, ನೀವು ಬಾಯೊಳಗೆ ಹಾಕೊಳ್ಳದಿದ್ರು ತುಟಿ ಹಂಚಿಗಾದ್ರೂ ತಂದು ಮೈ ಮೇಲಾದ್ರೂ ಎರಚಿಕೊಳ್ಳಬೇಕು. ಇಷ್ಟೆಲ್ಲ ಮಾಡಿಕೊಂಡಾಗ ಇದೆಲ್ಲ ನಡೆಸಿಕೊಟ್ಟಿದ್ದಾರೆ ಬೇಕಾದಷ್ಟು ಸಮಯ. ಇವತ್ತು ಇದ್ದಾರೆ ಚಾಣಾಕ್ಷರು ಗಡಿಯ ಹತ್ತಿರದಲ್ಲಿ, ಹೆಸರು ಹೇಳಿಕೊಳ್ಳದಂತೆ ಇದ್ದಾರೆ. ಅವರು ಇದೇ ಕೆಲಸ ಮಾಡ್ತಾರೆ, ದೇಶವನ್ನು ಉದ್ಧಾರ ಮಾಡಲಿಕ್ಕೋಸ್ಕರ ಅವರಲ್ಲಿ ಇದ್ದುಕೊಂಡು ತನ ಮಾಡಿ ಹಿಡಿದಾಕಿದವರಿದ್ದಾರೆ. ರೀಸೆಂಟ್ಲಿ ಅಲ್ಲ, ಇಂಥದ್ದೆಲ್ಲ ಬಹಳಷ್ಟು ಗೋಪ್ಯವೇ ಇರ್ತದೆ, ರಹಸ್ಯ. ಯಾಕೆ ಮತ್ತೆ ಅವರ ರಹಸ್ಯ ಕಾರ್ಯಾಚರಣೆ ಮತ್ತೆ ಇನ್ನೊಬ್ರು ಗೊತ್ತಾಗಿಬಿಟ್ರೆ ಅವರ ದಾರಿಯನ್ನು ಹುಡುಕ್ತಾರೆ. ಅಂತಹ ಕಳ್ಳರು ಓಡಲಾರದ ದಾರಿಯಲ್ಲಿ ಕಳ್ಳರನ್ನು ಓಡಿ ಹಿಡಿಲಿಕ್ಕೆ ಉಂಟು. ಇದನ್ನು ಭೀಷ್ಮ ಧರ್ಮರಾಜನಿಗೆ ನಾನು ನಿನ್ನೆ ಸುಮಾರು ಉಪಾಯ ಹೇಳಿಕೊಡ್ತೇನೆ ಅಂತ. ಕೆಲವು ಓಪನ್ ಸೀಕ್ರೆಟ್ ಹೇಳೋದಷ್ಟು, ಇದು ರಹಸ್ಯ, ಯಾರಿಗೆ ಹೇಳಬೇಡ ಅಂತ ಹೇಳಿಯೇ 10 ಜನರಿಗೆ ಸಿಕ್ಕಿದಾಗ ಅದು ಒಳ್ಳೆಯ ಕೆಲಸ ಮಾಡ್ತದೆ ಅಂತ ಹೇಳಿಬಿಡ್ತೇವೆ. ನೋಡಿ, ಸಿಕ್ಕಿದಾಗ 10 ಜನರಿಗೆ ಅಂದಾಗ ಹೇಳಬೇಕು ಅಂತ ಆಯ್ತಲ್ಲ, ಯಾರಿಗೆ ಹೇಳಬೇಡ ಅಂತ ನಾವು ಹೇಳುತ್ತೇವೆ. ಅದರಂತೆ ಇದು ಬಹಳ ಸುಂದರವಾದ ಕೆಲವು ರಣತಂತ್ರಗಳು, ರಾಜನೀತಿಗಳು ವಿಶೇಷವಾಗಿ. ಯಾಕೆಂದ್ರೆ ರಾಜನನ್ನು ಕಾಲು ತಪ್ಪಿಸುವವರು ಯಾರು? ಭೀಷ್ಮ ಹೇಳ್ತಾನೆ, ಅಮಿತ್ರ ಇವ ರಾಜಾನಂ ಭೇದೇನ ಉಪಚರಂತಿತ. ಆಗದವರೇ, ಶತ್ರುಗಳೇ ರಾಜನ ಕಾಲು ತಪ್ಪಿಸುವುದು, ಹಿಡಿಸಿ ಹಾಕುವುದು, ಹಿಡಿಸಿ ಹಾಕಿಕೊಂಡವರನ್ನು ಪೂಸಿ ಮಾಡುವುದು. ಗೊತ್ತಾಗುವುದಿಲ್ಲ, ಎದರಿಂದ ರಾಜನನ್ನು ಭಾರಿ ಚೆನ್ನಾಗಿ ಮಾತಾಡಿಸ್ತಾರೆ, ಅವನು ಬತ್ತಿ ಇಟ್ಟದ್ದೇ ಗೊತ್ತಾಗುವುದಿಲ್ಲ, ಯಾವತ್ತು ಮತ್ತೆ ಬೆಂಕಿ ಹಾಕ್ತಾನೆ ಗೊತ್ತಾಗುವುದಿಲ್ಲ. ಬತ್ತಿಯಲ್ಲಿ ಕಟ್ಟಿ ಹಾಕಿ ರಾಜನನ್ನು ಮಾತಾಡಿಸಿ ಹೋಗ್ತಾನೆ, ಬೆಂಕಿ ಕೊಟ್ಟದ್ದೇ ಗೊತ್ತು. ಆದ್ರೆ ಇಂಥವರನ್ನು ತಾಮ್ ರಾಜ ನಿಕೃತಿಂ ಜಾನನ ಯಥ ಅಮಿತ್ರಾನ್ ಪ್ರಭಾದತೆ. ಈ ಓರೆಯನ್ನು, ಮೋಸವನ್ನು ರಾಜ ತಿಳಿದು ಅವರಿಗೆ ವಿರುದ್ಧವಾಗಿ ನಿಕೃತಿಂ ಹನ್ಯಾತ್ ಇದು ಭೈಂಗಿಶ್ರುತಿ ಅಂತ ಆಚಾರ್ಯ ಮಧುರ ಹೇಳ್ತಾರೆ. ಮೋಸ ಮಾಡಿದವರನ್ನು ಮೋಸದಿಂದಲೇ ಬಡಿಬೇಕು. ಹೇಗೆ ಹೇಳ್ತಾರೆ ನೋಡಿ, ಅಲ್ಲ ಅವನೆಂದು ದುಷ್ಟ, ಹೌದು, ಮೋಸ ಮಾಡಿದ, ಸಾರಿ, ಅಪ್ರಾಮಾಣಿಕ, ಆಯ್ತು, ಅನ್ಯಾಯ ದಾರಿ ಹಿಡಿದ, ಸಾರಿ, ನೀನು ಮತ್ತೆ ಹಿಡಿಯುವುದಾ? ಅಯ್ಯ ಮಾರೆ, ಮತ್ತೆ ನನಗೆ ಹೇಳಿದ್ದಲ್ಲ, ಅಡ್ಡದಾರಿಯಲ್ಲಿ ಓಡುವವನನ್ನು ನೀವು ಒಳದಾರಿಗೆ ಕಾಲಿಡದಿದ್ರೆ ಹಿಡಿಲಿಕ್ಕೆ ಆಗ್ತದ? ಅವ ಈಚೆ ಬರುವುದಿಲ್ಲ, ನೀವು ಆಚೆ ಹೋಗುವುದಿಲ್ಲ ಅಂದ್ರೆ ಉಂಟ? ಅದು ಸತ್ಯ, ಎಲ್ಲರೂ ಕೇಳುದ ಹಾಗೆ. ಅವರು ಅನ್ಯಾಯ ಮಾಡಿದ್ರು ಅಂತ, ಅವರು ಅಧರ್ಮ ಮಾಡಿದ್ರು ಅಂತ, ಅವರು ಸುಳ್ಳು ಹೇಳಿದ್ರು ಅಂತ ನೀವು ಸುಳ್ಳು ಹೇಳುದಾ? ಇದು ಒಳ್ಳೆ ಕಥೆ ಆಯ್ತಲ್ಲ. ಮತ್ತೆ ಆ ಸುಳ್ಳಿನಿಂದ ಹೊರಗೆ ಬರಬೇಕಾದ್ರೆ ನಾವೊಂದು ಸುಳ್ಳು ಹೇಳ್ಬೇಕಲ್ಲ. ಅದಕ್ಕೆ ಕೃಷ್ಣ ಹೇಳಿದ್ದು ಪೈಂಗಿ ಶ್ರುತಿ, ಪೈಂಗಿಗಳ ಶ್ರುತಿ, ನಿಗೃತಿಂಬನ್ಯಾತ್, ಮೋಸದವನಿಗೆ ಮೋಸದಲ್ಲೇ ಬಡಿಬೇಕು ಅಂತ ನೋಡಿ. ಆದ್ರಿಂದ ಯಾವ ಅಭಿಮನ್ಯುವನ್ನು ಎಲ್ಲ ಒಟ್ಟು ಸೇರಿಕೊಂಡು ಹಿಂಬದಿಯಿಂದ ಹೊಡೆದು ಒಳಗೆ ಹಾಕಿ ಬಡಿದು ಮುಗಿಸಿದ್ರು ಮೋಸದಿಂದ, ಅದನ್ನು ಜಯದ್ರಥನನ್ನು ಕೊಲ್ಲುವಾಗಲು ಅಂದ್ರೆ ಅವನು ತಡೆದದ್ದು, ಆವತ್ತು ಒಳಗೋಗ್ಲಿಕ್ಕೆ ಯಾರಿಗೂ ಆಗದಂತೆ ಬಾಗಿಲಲ್ಲಿ. ಅದನ್ನು ಜಯದ್ರಥನ ಸಂಹಾರ ಮಾಡ್ತೇನೆ ಪ್ರತಿಜ್ಞೆ ಮಾಡಿದ ಅರ್ಜುನ, ಇಲ್ಲಾಂದ್ರೆ ಬೆಂಕಿ ಹಾರ್ತೇನೆ ಅಂತ ಬೆಂಕಿ ಹಾರಿ ನಾಟಕ ಮಾಡಿ, ಕತ್ತಲಾಯ್ತು ಅಂತ ಹೇಳಿ ಸೂರ್ಯ ಕೃಷ್ಣ ಕತ್ತಲು ತೋರಿಸಿ, ಇಲ್ಲ ಬಾ ಬೆಳಗ್ಗೆ ಉಂಟಲ್ಲ, ಇನ್ನು ಸೂರ್ಯ ಕತ್ತಲಿಲ್ಲಲ್ಲ ಹೇಳಿ ಹಿಡಿಯದೇನಾಯ್ತು. ಇದೆಂತ ದೊಡ್ಡ ಸಂಗತಿ. ಅಶ್ವತ್ಥಾಮ ಹತಃ ಎಂದು ಕೂಗಿ ಕೊಳ್ಳಿಸಿದ್ದಲ್ಲ, ಕೂಗಿ ಗಳಿಸಿದ್ದಂತ ಆನೆ ಸತ್ತಿಲ್ವ ಅಲ್ಲಿ ಅಶ್ವತ್ಥಾಮ? ಬೇಕಾದ್ರೆ ಆನೆಯ ಇನ್ನೊಂದನ್ನು ನೋಡಿಕೊಳ್ಳಿ, ನಮಗೇನು ಹೇಳಬಾರದು ಒಂದುಂಟ. ಅವನು ಮಾಡಿದ್ದೇನೆ ಮತ್ತೆ ರಾತ್ರಿ ಹಗಲು ಅಂತ ಹೇಳಿ ಕವಚ ಬಿಚ್ಚದೆ ಹೋರಾಡ್ಲಿಲ್ವ? ಹಗಲು ಹೋರಾಟದಲ್ಲಿದ್ದ ಭೀಷ್ಮನನ್ನು ತಪ್ಪಿಸಿ ರಾತ್ರಿ ಹಗಲೆನ್ನದು ಹೋರಾಡಿದ ದ್ರೋಣನ ಕಥೆಯನ್ನು ಒಬ್ಬ ಬ್ರಾಹ್ಮಣ ತನಗಲ್ಲದ ಅವನ ಮಗ ಇನ್ನೂ ಘಾಟಿ, ಮದುವೆ ಆಗದವನಾದ್ರೂ ಮದುವೆ ಆಗ್ತೇನೆ ಅಂತ ಹೇಳಿಕೊಂಡು, ಮದುವೆ ಆಗದಿದ್ರು ಹುಡುಗಿಯನ್ನು ತಗೊಂಡು ಮಗು ಮಾಡುತ್ತೇನೆ ಅಂತ ಹೊರಟವ. ಎಂತ ಏಸಿಗೆಯವ? ಅರ್ಥ ಆಯ್ತು ನಮಗೆ ಅವನಿಗೆ ಹೇಗೆ ಬ್ರಹ್ಮಶಿರೋಸ್ತ್ರ ಹಿಂದೆ ತೆಗಿಲಿಕ್ಕೆ ಆಗಲಿಲ್ಲ ಅನ್ನೋದು ಗೊತ್ತಾಯ್ತು ಅವನಿಗೆ. ಹೀಗೆ ಇಂತಹ ವಿಚಿತ್ರ ಪ್ರವೃತ್ತಿ ಇರುವಾಗ ನಾವ್ಯಾಕೆ ಮಾಡಬಾರದು? ನಾವ್ಯಾಕೆ ತಪ್ಪಿಸಬಾರದು? ಸಹಜವಾಗಿ ಕ್ಷತ್ರಿಯ ಧರ್ಮದಲ್ಲಿ ಇರುವ ನಮಗೆ ಸುಳ್ಳುದ್ಯೂತದಿಂದ ಕಬಳಿಸಿದ ರಾಜ್ಯವನ್ನು ಹಿಂತಿರುಗಿಸಲಾರದೆ ಗುರುಗಳು ವೃದ್ಧರು ನಿಂತು ಮಾಡಿ ಹೋರಾಟದಲ್ಲಿಯೂ ಬಂದು ನಿಲ್ಲಬೇಕಾದ್ರೆ ನಾನು ಕೇಳೋದೊಂದು ಪ್ರಶ್ನೆ. ಪಾಂಡವರು ದಿನ ಮುಗಿಸಿ ಅಜ್ಞಾತವಾಸ ಕಳೆದಿ ಹೇಳಿದಂತೆ ಪ್ರಕಾರ ನಮಗೆ ನಮ್ಮ ಸಂದಾಯದ ಆಸ್ತಿಯನ್ನು ಕೊಡಿ, ಸಂಪತ್ತನ್ನು ಕೊಡಿ ಅಂದಾಗ ದುರ್ಯೋಧನ ಏನು ಹೇಳಿದ?
ಸಮಯ ಆಗಲಿಲ್ಲ ಅಂದ. ಭೀಷ್ಮರು ಮುಂತಾದವರು ಏನು ಹೇಳಿದ್ರು? ಸಮಯ ಆಗಲಿಲ್ಲ ಹೇಳಿದ್ರ? ಭೀಷ್ಮ ದ್ರೋಣ ಎಲ್ಲ ಧರ್ಮರಾಜ ಹೇಳಿದ, ಅವರಿಗೆಲ್ಲ ಗೊತ್ತುಂಟು ಕೇಳಿ ಅಂತ. ಏನ್ ಹೇಳಿದ್ರು? ಸಮಯ ಆಗಿದೆ, ಅಧಿಕ ಮಾಸ ಲೆಕ್ಕಾಚಾರದ ಪ್ರಕಾರದಲ್ಲಿ ಆಗಿ ಹೋಗ್ತದೆ. ಲೆಕ್ಕ ದೊಡ್ಡದು ಮಾಡುವಾಗ ದೊಡ್ಡ ಲೆಕ್ಕಾಚಾರ ಚಾಂದ್ರಮಾನ ಮಾಡಲಿಕ್ಕೆ, ನಿನ್ನ ಸೌರಮಾನದ ಸಂವತ್ಸರ ಪಂಚಾಂಗ ಲೆಕ್ಕಾಚಾರ ಬರುವುದಿಲ್ಲ ಎಲ್ಲ ಹೇಳಿ ಸರಿ ಮಾಡಿದ್ದಾರೆ. ಕೊಡಬೇಕು ಅಂತ ಹೇಳಿದ್ದಾರೆ, ಸಂಧಾನ ಮಾಡಿಕೊ ಅಂತ ಪ್ರತಿಯೊಬ್ಬರು ಹೇಳಿದ್ದಾರೆ. ಅಶ್ವತ್ಥಾಮನು ಹೇಳುತ್ತಾನೆ, ರಣಾಂಗಣದಲ್ಲಿ ಹೇಳ್ತಾನವ. ಬಾಲ್ಮೀಕ, ಭೀಷ್ಮ, ದ್ರೋಣ, ಧೃತರಾಷ್ಟ್ರ, ಗಾಂಧಾರಿ, ಕೃಪ ಎಲ್ಲರೂ ಹೇಳ್ತಾರೆ. ಎಲ್ಲರೂ ಹೇಳಿದವರು ಏನು ಅಂತ, ಸಂಧಾನ ಮಾಡಿಕೋ, ಅವರದ್ದು ಪಾಲು ಅವರಿಗೆ, ಅದು ಸತ್ಯ, ಕೊಡಬೇಕಾದ್ದೇ, ಲಡಾಯಿ ಬೇಡ, ಸರ್ವನಾಶ ಆಗುವುದು ಬೇಡ ಅಂತ ಇಷ್ಟೆಲ್ಲ ಬೋಧ ಮಾಡಿದವರು ಅವರೇ ಯಾಕೆ ಬಂದದ್ದು ಹೋರಾಟಕ್ಕೆ? ಅದು ಹೇಳಲಿಕ್ಕೆ ಮಾತ್ರ ಬರುವಾಗ ಉಂಟು ಹೇಳುವ ಅಲ್ಲ. ವಿದುರನು ಹೇಳಿದ್ದಾನೆ, ಹೇಳಲಿಕ್ಕೆ ಬಂದ, ಬಿಸಾಡಿ ಹೋದ ಬಿಲ್ಲು ಬಾಣಗಳನ್ನು ಹೆಬ್ಬಾಗಿಲ್ಲ, ನನ್ನದ್ದು ಓಟ್ ಇಲ್ಲ ಇದಕ್ಕೆ, ನನ್ನದ್ದು ಒಪ್ಪಿಗೆ ಇಲ್ಲ ಇದಕ್ಕೆ, ನಾನು ಅದಕ್ಕೆ ಬರುವುದಿಲ್ಲ ಅಂತ ಹೇಳಿ. ಅಷ್ಟು ಮಾತ್ರ ಅಲ್ಲದೆ ಭೀಷ್ಮನ ಹತ್ರ ಬಾಯ್ಬಿಟ್ಟು ಹೇಳ್ತಾನೆ, ವನಂಗಚ್ಚಮಯ ಸಾರ್ಥಂ ಧೃತರಾಷ್ಟ್ರನ ಜೈವ ಅಂತ ಹೇಳ್ಕೊಂಡು ಬಾ, ಕುರುಡನನ್ನು ರಟ್ಟೆ ಹಿಡಿದು ಕಾಡಿ ಹೋಗುವ, ನನ್ನೊಟ್ಟಿಗೆ ಬಾ ಅಂದಾನೆ. ಭೀಷ್ಮನನ್ನು ಕರೀತಾನೆ, ನನ್ನೊಟ್ಟಿಗೆ ಕಾಡಿ ಹೋಗುವ ಅಂತ. ಎಷ್ಟು ಲೆಕ್ಕಾಚಾರ ಮಾಡಿದ ದುರ್ಯೋಧನ ಅಂದ್ರೆ, ಭೀಷ್ಮ ಇದ್ದರೆ ಅಲ್ಲಿ ದ್ರೋಣ ಇರ್ತಾನೆ, ಅಲ್ಲಿ ಅಶ್ವತ್ಥಾಮ ಇರ್ತಾನೆ, ಅಲ್ಲಿ ಕೃಪಾಚಾರ್ಯ ಇರ್ತಾರೆ. ಆದ್ರಿಂದ ಭೀಷ್ಮರನ್ನು ನಿಲ್ಲಿಸುವ ಕೆಲಸ ಮಾಡಿಕೊಂಡ್ರೆ ಮುಗಿದೋಯ್ತು ಅಂತ. ಕ್ಷತ್ರಿಯ ಅಂತ ಹೇಳಿಕೊಂಡು ಭೀಷ್ಮ ಕೂತ, ಈ 4 ಜನರು ಒಟ್ಟಾಗಿ ಬಿಟ್ರೆ ಅಲ್ಲಿ ನೋಡಿ, ಇದು ತಪ್ಪು. ಹಾಗಾಗಿ ಒಳಗೊಂದು ಹೊರಗೊಂದು ಮಾಡಿದವರು ಯಾರು? ಕೌರವರೇ, ಅವರ ಬಾಳೆಯದವರೇ. ಅದನ್ನ ಭೀಷ್ಮ ಹೇಳುತ್ತಾನೆ, ಚೆನ್ನಾಗಿ ತಿಳ್ಕೋ, ಮೋಸ ಮಾಡುವ ಕಲಿಯು ಗೊತ್ತಿರಲಿ, ಕಳ್ಳರು ನಿನ್ನ ಮೇಲೆ, ಆಗದವರು ಶತ್ರುಗಳು ನಿನ್ನ ಮೇಲೆ ಮೋಸದಲ್ಲಿ ನಡೆಯನ್ನು ತರ್ತಾರೆ, ಅಂತವರಿಗೆ ಚೆನ್ನಾಗಿ ಹಾಗೆಯೇ ಬುದ್ಧಿ ಕಲಿಸು. ಮತ್ತೆ ನಮಗೆ ಬೇಕಾದ ಪ್ರೊಟೆಕ್ಷನ್ಸ್ಗಳಿಗೆ ಆನೆಯ ಬದಿಯ ಚರ್ಮದ್ದು ಬೇಕು, ಡಾಲ್ ಮಾಡಲಿಕ್ಕೆ, ಪ್ರೊಟೆಕ್ಷನ್ಗೆ, ರಕ್ಷೆಗೆ, ಕತ್ತಿ ಹಿಡಿದು ಇನ್ನೊಂದು ಕೈಯಲ್ಲಿ ಹಿಡಿಲಿಕ್ಕೆ ಗುರಾಣಿ. ಯಜಾನಾಂ ಪಾರ್ಶ್ವ ಚರ್ಮಾಣಿ ಗೋವೃಷ ಜಗರಾಣಿಚ, ಹೆಬ್ಬಾವಿನ ಚರ್ಮ, ಎತ್ತಿನ ಚರ್ಮ, ಇವೆಲ್ಲ ಅನುಕೂಲ ಆಗ್ತದೆ ಗುರಾಣಿ ಮಾಡಿಕೊಳ್ಳುವುದರಲ್ಲಿ. ಗಟ್ಟಿ ಅಂತ ಅರ್ಥ, ಅವುಗಳು ಹರಿಯುವುದಿಲ್ಲ, ಗಟ್ಟಿ ಅಂದ್ರೆ ಹರಿಯುವುದಿಲ್ಲ. ಅದರೊಟ್ಟಿಗೆ ಶಲ್ಯ ಕಂಟಕ ಲೋಹಾನಿ ತನುತ್ರಾಣಿ ಮತಾನಿಶ, ರಕ್ಷೆಗೆ, ಕವಚಕ್ಕೆ, ದೇಹಕ್ಕೆ ಎಲ್ಲ ಏನು ಮಾಡಿಕೊಳ್ಳಿಕ್ಕೆ ಉಂಟು ಕೇಳಿದ್ರೆ, ಕಬ್ಬಿಣದ ಮುಳ್ಳುಗಳನ್ನು, ಸಲಾಕೆಗಳನ್ನು ಮಾಡಿಕೊಳ್ಳತಕ್ಕಂಥ ಕೆಲವು ಡ್ರೆಸ್ ಇದ್ರೆ ಒಳ್ಳೆಯದು ಅಂತಾನೆ. ದೇಹಕ್ಕೆ ಹಾಕತಕ್ಕಂತಹ ಗೌನ್ ಒಳ್ಳೆ ಗಟ್ಟಿ ಮುಟ್ಟಾದದ್ದು. ಶಾತಪೀತಾನಿ ಶಸ್ತ್ರಾಣಿ ಸನ್ನಾಹ ಪೀತಲ ಹೋಗ, ಬಂಗಾರದ್ದು, ಬಿಸಿ ಮಾಡಿದ್ದು, ಒಳ್ಳೆ ಒಳ್ಳೆಯ ಆಯುಧಗಳು ಹೋರಾಟಕ್ಕೆ ಬಹಳ ಚೆನ್ನಾಗಿರ್ತದೆ. ಕವಚದಲ್ಲಿಯೂ ಚೆನ್ನಾಗಿರ್ತದೆ. ಮತ್ತು ಕಾಣಲಿಕ್ಕೆ ಹೊರಗಿನಿಂದ ಬಣ್ಣ ಬಣ್ಣದ ಪತಾಕೆಗಳು ಬೇಕು. ನಾನಾರಂಜನ ರಕ್ತಸ್ಯು ಪತಾಕ ಕೇತವಶ್ಚ, ಧ್ವಜಗಳು, ಪತಾಕೆಗಳೆಲ್ಲ ಬಣ್ಣ ಬಣ್ಣದಲ್ಲಿದ್ದರೆ ಕಾಣಲಿಕ್ಕೆ ಅನುಕೂಲ ಆಗ್ತದೆ, ಹೇಳಲಿಕ್ಕೆ ಬರ್ತದೆ. ಇಂಥ ಕಡೆಯಲ್ಲಿ ಇಂಥ ಬಣ್ಣದ ಪತಾಕೆಗಳ ರಾಶಿ ಇರುವಂಥದ್ದು, ಹೊಡಿಲಿಕ್ಕೂ ಆದೇಶವನ್ನು ಕಳಿಸಿಕೊಡ್ಲಿಕ್ಕೂ. ಹೃಷ್ಟಯ ತೋಮರಾಹ ಖಡ್ಗಾಹ ವಿಷಿತಾಶ್ಚ ಪರಶ್ವತ್ಥಾಹ, ಆಯುಧಗಳೆಲ್ಲ ಹರೀತ ಮಾಡಿಟ್ಟಿರಬೇಕು, ತಯಾರಾಗಿರಬೇಕು. ಫಲಕಾನ್ಯದ ಚರ್ಮಾಣಿ ಪ್ರತಿ ಕಲ್ಪ್ಯಾನಿ ಅನೇಕ ವಿಷಯ, ಕಂಡಾಪಟ್ಟೆ ಸ್ಟಾಕ್ ಬೇಕು, ಒಂದಕ್ಕೊಂದಿದ್ದಾಗಿ. ನೋಡಿ ಗಮ್ಮತ್ತೊಂದು, ಒಂದು ಆಯುಧಕ್ಕೆ ಒಂದು ಗುರಾಣಿ. ಆ ಲೆಕ್ಕಾಚಾರದಲ್ಲಿ ಗುರಾಣಿಗಳ ಸಂಖ್ಯೆ, ಆಯುಧಗಳ ಸಂಖ್ಯೆ ಎಲ್ಲ ಹೆಚ್ಚಾಗಬೇಕು, ಚಂದ ಮಾಡಿರಬೇಕು. ಅಪ್ಡೇಟೆಡ್ ಅಂತಾನೆ, ಅಭಿನೀತಾನಿ ಶಸ್ತ್ರಾಣಿ ಅಂತ, ಅಪ್ಡೇಟೆಡ್ ಅಂತ. ಇವತ್ತಿನವರೆಗೆ ಹೇಗೆ ಉಂಟಾಗಿ ಬರುವಾಗಿ ತರಬೇಕದನ್ನು. ನಿನ್ನೆ ನೋಡಿಟ್ಟಿದ್ದೇನೆ, ಹಿಡಿ ಕೈಯಲ್ಲೇ ಬರ್ತಿತ್ತು, ಈಗ ಹಿಡಿ ಬಿದ್ದಿದೆ, ಅದಲ್ಲೇ ಉಂಟು. ಅಂಥದ್ದೆಲ್ಲ ಬೇಡ. ಕೊಡಲಿ ಹೊಡಿಲಿಕ್ಕೆ ಹೋಗುವುದು, ಎತ್ತಿಕೊಂಡಾಗ ಕೋಲು ಮಾತ್ರ, ಕೊಡಲಿಯಲ್ಲಿ ಕಬ್ಬಿಣದ ತುಂಡು, ಅದು ಆಗ್ಲಿಕ್ಕಿಲ್ಲ. ಅದನ್ನು ಬಹಳ ಚೆಂದಾಗಿ ಇವತ್ತಿಗೆ ಸರಿ ಸರಸೂತ್ರವಾಗಿರುವಾಗ ಆಯುಧಗಳನ್ನೆಲ್ಲ ತಯಾರಿಸಿಕೊಳ್ಳಬೇಕು. ಯೋಧಾಶ್ಚಕೃತ ನಿಶ್ಚಯ, ಹೋರಾಟದವರಿಗೂ ಒಳ್ಳೆ ಗೊತ್ತಿರಬೇಕು ಎಂತ ಹೋರಾಟ, ಎಲ್ಲಿ ಹೋರಾಟ, ಎಷ್ಟು ಹೋರಾಟ, ಯಾವುದರಲ್ಲೆಲ್ಲ ಗೊತ್ತಿರಬೇಕು. ಕಕ್ಕಾಬಿಕ್ಕಿ ಆಗುವುದಲ್ಲ. ರಣಾಂಗಣಕ್ಕೆ ಹೋದ ನಂತರ ಹೋರಾಡ್ಲಿಕ್ಕ ಯಾರ ಹತ್ರ, ಎಲ್ಲಿ, ಯಾವುದರಲ್ಲಿ, ದಂಡೆ, ಅದು ದಂಡೆಯಲ್ಲೇ ಉಂಟು ತರಬೇಕು. ಅಂಥದ್ದೆಲ್ಲ ಆಗುವುದಿಲ್ಲ. ಕವಚ ಕಟ್ತೇನೆ, ಅದು ಕಟ್ಲಿಕ್ಕೆ ಈಗ ಹರಿದಿದೆ, ಬೇರೆ ಆಗಬೇಕು. ಇದೆಲ್ಲ ಎಂಥದ್ದು? ಅದೇ ಯೋಧಾಶ್ಚ ಕೃತನಿಷ್ಠೆ, ಅವರಿಗೆ ರೆಡ್ಡಿಯಾಗಿ ಮನಸ್ಸಿನಲ್ಲಿ ಹೋರಾಟದಲ್ಲಿ ಗೆಲುವು.
ಈ ಸಾಧನೆಗಳು, ಇಂಥ ಆಯುಧಗಳು, ಇಂಥ ಕಡೆ, ಇಂಥವ ನೇತೃತ್ವ ಎಲ್ಲ ಚೆನ್ನಾಗಿ, ಇಂಥ ಸಿಗ್ನಲ್ ಅವ್ರು ಹೇಳಿರ್ತಾರೆ, ಇಂಥ ಸಿಗ್ನಲ್ಗಳು ಬಂದಾಗ ಹೀಗೆ ಅಂತ ಕೋಡ್ ವರ್ಡ್ಸ್ಗಳಿರ್ತಾವೆ ಹೋರಾಟದ ಅಂಗಳದಲ್ಲಿ, ಇದನ್ನೆಲ್ಲ ಹೇಳಿಕೊಡ್ತಾರೆ ಹಿಂದಿನಲ್ಲಿ. ಹಾಗಾಗಿ ಬಹಳ ಚಂದವಾಗಿ ಒಳ್ಳೆಯ ನಿಶ್ಚಯವುಳ್ಳವರು ಯೋಧರು ಹೋರಾಟಕ್ಕೆ ಬರಬೇಕು. ಹೋರಾಟ ಯಾವತ್ತಾಗಲಿಕ್ಕೆ? ಚೈತ್ರೇವ ಮಾರ್ಗಶೀರ್ಷೇವ ಸೇನಾಯೋಗ ಪ್ರಶಸ್ಯತೆ. ಚೈತ್ರ ಮೊದಲು ಯುಗಾದಿಯ ಆರಂಭ, ವರ್ಷದ ಆರಂಭ. ಮಾರ್ಗಶಿರ ವರ್ಷದ ಕೊನೆ, ಮಾರ್ಗಶಿರ ಮತ್ತೆ ಪುಷ್ಯ ಪಾಲ್ಗುಣ, ವರ್ಷ ಮುಗಿಲಿಕ್ಕೆ ಮತ್ತೆ 4 ತಿಂಗಳು ಇರುವುದು, 2 ತಿಂಗಳು ಇರುವುದು, 3 ತಿಂಗಳು ಮಾರ್ಗಶಿರ. ಈಗ ಕೌರವರ ಹೋರಾಟ ಶುರುವಾದದ್ದು ಮಾರ್ಗಶಿರದಲ್ಲಿ, ಆಗಲೇ ಗೀತೆಯ ಜಯಂತಿ ಆದದ್ದು. ಅದನ್ನ ಮಾರ್ಗಶಿರದಲ್ಲಿ ಅಥವಾ ಮಾಸಾನಾಂ ಮಾರ್ಗಶೀರ್ಷೋಸ್ಮಿ ಅಂತ ಕೃಷ್ಣ ಅದಕ್ಕೆ ಹೇಳಿಬಿಟ್ಟ. ಹೋರಾಟದ ಅಂಗಳದ ಮಾಸವನ್ನು ಅಲ್ಲಿಂದಲೇ ಕೇಶವನ ಸೂರು ಲೆಕ್ಕಾಚಾರ. ಹೀಗಾಗಿ ಒಂದೋ ಯುಗಾದಿಯಲ್ಲಿ ವರ್ಷಾರಂಭದಲ್ಲಿ ಚೈತ್ರ, ಇಲ್ಲಾಂದ್ರೆ ಮಾಸಾರಂಭದಲ್ಲಿ ದೊಡ್ಡ ಮಾಸ ಅಂತ ಹೇಳಿಕೊಂಡು ಮಾರ್ಗಶೀರ್ಷದಿಂದ, ಇದು 2 ಕಡೆಯಲ್ಲಿ ಯಾವತ್ತಾದರೂ ಹೋರಾಟ ಶುರು ಮಾಡಲಿಕ್ಕೆ ಉಂಟು ಅಂತಾನೆ. ಇದು ಕಾಲದ ಮೇಲೆ ಡಿಪೆಂಡ್ಸ್ ಆದದ್ದು, ಚೆನ್ನಾಗಿ ತಿಳ್ಕೊಳ್ಬೇಕು ಅಂತಾನೆ. ಇಂಥ ಹೊತ್ತಿನಲ್ಲಿ ಪ್ರಯೋಗ ಮಾಡಿದ್ರೆ, ಸೇನಾಯೋಗ ಮಾಡಿದ್ರೆ ಅವನು ಗೆಲ್ಲುತ್ತಾನೆ ಅನ್ನೋ ಲೆಕ್ಕದಲ್ಲಿ. ಮತ್ತೆ ಹೇಗಿರಬೇಕು ಅಂದ್ರೆ, ಆ ಹೊತ್ತಿನಲ್ಲಿ ಹೇಗಿರ್ತದೆ ಅಂದ್ರೆ, ಪಕ್ವ ಸಸ್ಯಾಹಿ ಪೃಥ್ವಿ ಭವತಿ ಅಂಬುಮತಿ ತದ, ಹಾಗೆ ಎಲ್ಲ ಕಡೆ ನೀರು ಸಿಗ್ತದೆ. ಇನ್ನು ಬೇಸಿಗೆ ಬರಲಿಲ್ಲ, ನೀರು ಒಣಗಲಿಲ್ಲ. ಮಾರ್ಗಶಿರ ಮಳೆ ನಿಂತಿದೆ, ನೀರಾಗಿದೆ, ಅದರಿಂದ ನೀರಾಗಿದೆ, ಗಿಡ ಆಗಿದೆ. ನಮ್ಮ ಸೇನೆಗಳಿಗೆ, ಕುದುರೆ ಆನೆಗಳಿಗೆಲ್ಲ ಸಸ್ಯ ಸಿಗ್ತದೆ, ಜನರಿಗೆ ಒಳ್ಳೆ ನೀರು ಸಿಗ್ತದೆ. ಅದನ್ನ ನೀರು ಮತ್ತೆ ಸಸ್ಯ ಆಹಾರ 2 ಸಮೃದ್ಧವಾಗಿರತಕ್ಕ ಪೀರಿಯಡ್ ಅಂದ್ರೆ ಅದು ಚೈತ್ರ. ಇನ್ನು ಸ್ವಲ್ಪ ತಡ ಆದ್ರೆ ಬಿಸಿಲು ಜೋರ ಆಗತ್ತೆ, ಹೋರಾಟದಲ್ಲಿ ಸೋಲ್ತೇವೆ, ಸರಿಯಾಗಿ ಸಸ್ಯಗಳು ಪ್ರಾಣಿಗೆ ಇರುವುದಿಲ್ಲ, ಕುಡಿಲಿಕ್ಕೆ ನೀರಿರುವುದಿಲ್ಲ, ಅದರಿಂದ ಅದಾಗುವುದಿಲ್ಲ ಸಮಯ. ಮತ್ತೆ ಪೂರಾ ಚಳಿ ಹೊತ್ತಿನಲ್ಲಿ ಆಗುವುದಿಲ್ಲ. ಅದರಿಂದ ಮಾರ್ಗಶಿರ ಮಾಸ ಮಳೆ ನಿಂತದ್ದಷ್ಟೇ, ಚಳಿ ಬರಲಿಲ್ಲ, ಮತ್ತೆ ಚಳಿ ಬರುವಂತದ್ದು. ಚೈತ್ರ ಚಳಿ ಕಳೆದಿದೆ, ಸೆಕೆ ಬರಲಿಲ್ಲ. ಇಂತಹ ಒಳ್ಳೆ ಪೀರಿಯಡ್, ನೈಮಾತಿ ಶೀತ ನಾತ್ಯುಷ್ಣ, ಬಾರಿ ಚಳಿ ಇಲ್ಲ, ಬಾರಿ ಬಿಸಿಲಿಲ್ಲ. ಇಂತಹ ಸಮಯದಲ್ಲಿ ಕಾಲೋ ಭವತಿ ಭಾರತ, ಸೇನೆ ಉದ್ಯೋಗಕ್ಕೆ ಇದು ಒಳ್ಳೆ ಸಮಯ ಆಗಿದೆ. ಇದೆಲ್ಲ ಕೆಲವೆಲ್ಲ ಉಪಾಯಗಳು. ಗೆಲ್ಲುವಿಕೆ ಕಾರಣವಾದದ್ದು ಏನಂದ್ರೆ, ಹಿಡ್ಕೊಂಡೆಲ್ಲ ಆಹಾರ ಹೋಗುವುದಲ್ಲ, ಆಹಾರ ಇರುವ ಸಮಯದಲ್ಲಿ, ನ್ಯಾಚುರಲ್ ಆಹಾರಗಳಿರುವ ಹೊತ್ತಿನಲ್ಲಿ ನಮ್ಮ ಹೋರಾಟ ಇರಬೇಕು. ಹೀಗೆ ಸಸ್ಯಗಳು, ನೀರುಗಳು ಇರುವ ಸಮಯ ನಮಗೆ ಬೇಕು. ಮತ್ತೆ ಇದೆಲ್ಲ ನಾನು ಸಮಯ ಹೇಳಿದ್ದೇನಾಗ ಅಂತ ಹುಡುಕಿ ಕೂತೋಳ ಪರೇಶಾಂ ವ್ಯಸನೆ ಅಥವಾ ಕೆಲವೊಮ್ಮೆ ಶತ್ರುಗಳು ಯಾವತ್ತು ಸೋಲ್ತಾ ಇದ್ದಾರೆ, ದುರ್ವ್ಯಸನದಲ್ಲಿ ಬಿದ್ದಿದ್ದಾರೆ, ಸಂಕಷ್ಟದಲ್ಲಿದ್ದಾರೆ, ಆಗ ನಮ್ಮದು ಹಾರುವುದೇ. ಆಗ ಚೈತ್ರವ ಮಾರ್ಗಶಿರವ ಕಾಯಲಿಕ್ಕಿಲ್ಲ, ಅಷ್ಟೊತ್ತಿ ಅವನು ಗಟ್ಟಿ ಆಗ್ತಾನೆ. ಕೆಲವೊಮ್ಮೆ ಶತ್ರುಗಳು ಉಪಟಳದಲ್ಲಿ ಬಿದ್ದಾಗ, ಅವರ ಪಾಳೆಯದಲ್ಲಿ ಬೆಂಕಿ ಅನಾಹುತವೋ, ನೀರಿನ ಹೆಚ್ಚು ಕಡಿಮೆಯೋ, ಅದು ಯಾವುದೋ ರೋಗ ರುಜಿನಗಳ ಬಾಧೆಯೋ, ಅಂತ ಹೊತ್ತಿನಲ್ಲಿ ಪರರ ಶತ್ರುಗಳ ಆಕ್ರಮಣ ಮಾಡಿದ್ರೆ ನಮಗೆ ಕೂಡಲೇ ಜಯ ಆಗ್ತದೆ. ಅದು ನಾವು ನಮ್ಮ ದಿನಮಾನಗಳನ್ನು ಹುಡುಕಬೇಕು ಅಂತ ನಿಯಮ ಅಲ್ಲ. ಶತ್ರುಗಳ ಮೇಲೆ ಯಾವತ್ತು ಬೀಳ್ಲಿಕ್ಕೆ ಉಂಟು ಅಂತ ಸರಿಯಾಗಿ ಶತ್ರುಗಳ ದೌರ್ಬಲ್ಯ, ತೊಂದರೆ ಗೊತ್ತಾಗಿ ಬಿಟ್ರೆ ಆಗಲೇ ಹೋರಾಟವನ್ನು ಡಿಕ್ಲೇರ್ ಮಾಡುದು. ಮತ್ತೆ ಹೋಗುವ ದಾರಿಗಳೆಲ್ಲ ಪರಿಚಯ ಇರಬೇಕು. ಹೋಗ್ತಾ ಸಿಕ್ಕಿ ಬೀಳುವುದಲ್ಲ. ಒಳ್ಳೆ ಸೈನ್ಯ ಹೋಗ್ತಾ ಉಂಟು, ಚಂದ ಮಾಡಿ ಮೆರವಣಿಗೆ ಹಾಗೆ. ಒಂದು ದೊಡ್ಡ ಕಾಡು ಪಾಸ್ ಆಗ್ಲಿಕ್ಕೆ ಉಂಟು, ಆ ಕಾಡಿನಲ್ಲಿ ಹೋಗಿ ಹೊರಗೆ ಬರುವವರು ಇಲ್ಲ. ಯಾಕೆ? ಅಷ್ಟು ಕ್ರೂರ ಪ್ರಾಣಿಗಳು, ಹಿಂಸ ಪ್ರಾಣಿಗಳು ತಿಂದಾಗ್ತವೆ, ಮುಗಿಸಿಬಿಡ್ತಾವೆ. ಅಂದರೆ ಅಂಥದ್ದಾಗಬಾರದು. ಚಾರೈಹಿ ಸುವಿದಿತಾಭ್ಯಾಸ ಕುಶಲೈಹಿ ಮನಗೋಚರೈಹಿ. ಕಾಡಿನ ಜನರು ಓಡಾಡಿಕೊಂಡು ಚೆನ್ನಾಗಿ ಪರಿಚಯ ಮಾಡಿಕೊಂಡ ಜಾಗ ಆಗಬೇಕು. ಕಾಡಿನವರಿಗೆ ಓಡಾಡಿಕೊಳ್ಳಿಕ್ಕೆ ಯಾವತ್ತು ಅಭ್ಯಾಸ ಇದೆ ಆಗ್ತದೆ. ಅದಕ್ಕೆ ಚಾರೈಹಿ ಸುವಿದಿತಾಭ್ಯಾಸ. ರಾಜನ ಚಾರರು, ಗೂಢಚಾರರು ಚೆನ್ನಾಗಿ ತಿಳಿದ ರಸ್ತೆ ಆಗಬೇಕು, ತಿಳಿದ ಮಾರ್ಗ, ತಿಳಿದ ಪ್ರಕಾರ. ಅವ್ರು ಒಳ್ಳೆ ರೀತಿಯಿಂದ ಓಡಾಡಿಕೊಳ್ಳಿಕ್ಕೆ ಆಗುವಷ್ಟರ ಮಟ್ಟಿಗೆ ಎಲ್ಲಿ ಹೋಯ್ತು, ಏನು ಹೋಯ್ತು ಅಂತ. ಮತ್ತೆ ತಪ್ಪಿಸಿಕೊಂಡು ಎಲ್ಲ ಹೋಗಿ ಒಂದು ಗುಹೆಯೊಳಗೆ ಬಿದ್ದು ಅದು ಶತ್ರುಪಕ್ಷಕ್ಕೆ ಸೇರುವಾಗಿರಬಾರದು. ಅವರೊಂದು ಟ್ಯಾನಲ್ ಒಳಗೆ ಹೋಗಿಬಿಟ್ರು, ಒಳ್ಳೆ ಪರಿಮಳ ಬರ್ತಾ ಇತ್ತು, ಒಳ್ಳೆ ಸಿಹಿ ತಿನಿಸುಗಳಿದ್ದವು. ಅಲ್ಲಿ ಹೋದವ್ರು ಬರಲಿಲ್ಲ ಅಂದ್ರೆ ಅದು ಟ್ಯಾನಲ್ ಮತ್ತೆ ತಗೊಂಡೋಗಿ ಶತ್ರುಪಾಳಯಕ್ಕೆ ಹೋಗುವುದಾಗಿದ್ರೆ, ಅದನ್ನು ಚೆನ್ನಾಗಿ ಚಾರರು ತಿಳಿಕೊಂಡ ದಾರಿಯಲ್ಲಿ
ಸೈನ್ಯ ಸಾಗುವಂತೆ ಆಗಿದ್ರೆ ಖಂಡಿತವಾಗಿ ವಿಜಯ ಬರ್ತದೆ. ಇದನ್ನು ತಿಳ್ಕೊಳ್ಳಿ ಅಂತಾನೆ. ಸಮಯ, ವ್ಯವಸ್ಥೆ, ಇದೆಲ್ಲ ಅವನು ಹೇಳ್ತಕ್ಕಂಥ ಉಪಾಯಗಳು. ಗೆಲುವಿನ ಉಪಾಯಗಳು ಹೇಗಿರುತ್ತವೆ ಅಂತ ಹೇಳುವ ರೀತಿಯದು. ನಹಿ ಅರಣ್ಯಾನಿಗಮ್ಯ, ಕಾಡನ್ನೆಲ್ಲ ಪ್ರಶಸ್ತ ಅಲ್ಲ. ಯಾಕೆ ಕಾಡು ಪ್ರಾಣಿಗಳು ಹಾರಿಕೊಂಡೆಲ್ಲ ಹೋಗ್ತವೆ, ಅದು ನಮಗೆ ಆಗುವುದಿಲ್ಲ. ಮನುಷ್ಯರಿಗೆ ಕಾಡನ್ನು ಇಟ್ಟುಕೊಳ್ಳಿಕ್ಕೆ ಹೋಗಬೇಡಿ, ಆದಷ್ಟು ಜಾಗ ಹೆಚ್ಚಿರುವಲ್ಲಿ ನೋಡಿ ಅಂತ. ವಾಸ್ತವವಾಗಿ ಒಳ್ಳೆ ಚಾರರು ಹೋಗಿ ಬಂದು ಅಭ್ಯಾಸ ಮಾಡಿಕೊಂಡಿರಬೇಕು. ಮತ್ತೆ ಅದು ಪೇಟೆಯಂತೆ ಇರಬೇಕು, ಸುಮಾರಾಗಿ ನಮಗೆ ಬೇಕಾದಷ್ಟು ನೀರು ಸಸ್ಯಗಳು ಇರುವಂತಹ ಜಾಗ ಆಗಬೇಕು. ಅಂತ ರೀತಿಯಲ್ಲಿ ಆದರೆ ಒಳ್ಳೆದಾಗ್ತದೆ ಅಂತ. ಅಗ್ರತಃ ಪುರುಷಾನೀಕಂ ಶಕ್ತಂ ಭಕ್ತಂ ಕುಲೋದ್ಗತಂ, ಒಳ್ಳೆ ಕುಲದಲ್ಲಿ ಹುಟ್ಟಿದ ಸಮರ್ಥವಾದ ರಾಜನ ಮೇಲೆ ಭಾರಿ ಪ್ರೀತಿ ಉಳ್ಳ ಪಾದಾತಿಗಳನ್ನು, ಕಾಲು ಆಳುಗಳನ್ನು, ನೆಲದಲ್ಲಿ ನಿಂತು ಹೋರಾಟ ಮಾಡುವವರನ್ನು ಮೊದಲು ಕಳಿಸಬೇಕು. ರಾಶಿಗಟ್ಟಲೆ ಮನುಷ್ಯರು ಮೊದಲು ಹೋಗಬೇಕು. ಅವರ ಬೆಂಗಡೆ ಹೋರಾಟದ ರಕ್ಷಣೆಯಲ್ಲಿ ಉಳಿದದ ತುಕಡಿಗಳ ಕ್ರಮ. ಹಾಗಾಗಿ ಮೊದಲು ಮನುಷ್ಯರ ಸೈನ್ಯ, ಅದು ಒಳ್ಳೆಯವರು, ರಾಜನ ಮೇಲೆ ದೇಶದ ಮೇಲೆ ಪ್ರೀತಿ ವಿಶ್ವಾಸ ಉಳ್ಳವರು, ಇಂಥವರನ್ನು ಕಳಿಸಿದ್ರೆ ಒಳ್ಳೆ ಜಯ ಆಗುತ್ತೆ. ಮತ್ತೆ ಈ ಸೈನ್ಯ ಎಲ್ಲ ಬಂದು ಸೇರಬೇಕಲ್ಲ, ಸೇರುವ ಜಾಗ ಚೆನ್ನಾಗಿ ನೋಡಿಕೊಳ್ಬೇಕು. ಆವಾಸ ತೋಯಮಾನ್ ಮಾರ್ಗ ಪರ್ಯಾಕಾಶ ಪ್ರಶಸ್ಯತೆ, ತುಂಬಾ ಜಾಗ ಬೇಕು ಅಂತ ಹೇಳ್ತಾರೆ ಯುದ್ಧರಂಗ ತಜ್ಞರು ಹೇಳುವ ರೀತಿ ಇದು. ವಿಶಾಲವಾದ ಜಾಗಗಳು, ಬೇಕಾದಷ್ಟು ತಿನಿಸುಗಳು ಅಂದ್ರೆ ನೀರುಗಳು, ಸಸ್ಯಗಳು ಅವರ ಕುದುರೆಗಳಿಗೆ, ಆನೆಗಳಿಗೆ, ಈ ರೀತಿಯಾಗಿರ್ಬೇಕಂತಾರೆ. ಅಂತಹ ಜಾಗ ಇದ್ರೆ, ಅಂತಹ ಮಾರ್ಗ ಇದ್ರೆ ಖಂಡಿತವಾಗಿ ಅವರು ಉಳ್ಕೊಳ್ಳಿಕ್ಕೆ ಆಗ್ತದೆ, ಹೋಗ್ಲಿಕ್ಕೆ ಆಗ್ತದೆ. ಇದೆಲ್ಲ ಯುದ್ಧ ತಂತ್ರಜ್ಞರು ಹೇಳುವ ರೀತಿಗಳು. ಪರೇಶಾಂ ಉಪಸರ್ಗಾಣಾಂ ಪ್ರತಿಘಾತ ತದಾ ಭವೇತ್. ಇಂತಹ ಜಾಗಗಳಲ್ಲಿ ನಾವು ಬಹಳ ಅಲರ್ಟ್ ಆಗಿ ಹೋಗ್ತಾ ಇದ್ರೆ, ಶತ್ರುಗಳು ಏನಾದ್ರೂ ಹಿಂಸೆ ಮಾಡಿದ್ರೆ, ಅವರೇನಾದ್ರೂ ಆಕ್ಷನ್ ತಗೊಂಡ್ರೆ, ಅವರೇನಾದ್ರೂ ಉಪಟಳ ಕೊಟ್ರೆ, ಸಣ್ಣ ಮಟ್ಟಿನ ಯುದ್ಧವನ್ನು ಹೋರಾಡಿದ್ರೆ ಬಡಿಲಿಕ್ಕೆ ಚೆನ್ನಾಗಿ ಆಗ್ತದೆ ಅಂದ್ರೆ ಇವರು. ಇಂತಹ ಜಾಗಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಹೋದ್ರೆ, ಎದುರಾಳಿಗಳು ಒಂದೊಮ್ಮೆ ಮುನ್ನುಗ್ಗುತ್ತಾ ಇದ್ರೆ ಬರುವುದು ಅಂದಾಜು ಮಾಡಿಕೊಂಡ್ರೆ ಅವರನ್ನು ಬರುವಲ್ಲಿಯೇ ಕತ್ತರಿಸಿ ಹಾಕ್ಲಿಕ್ಕೆ ಆಗ್ತದೆ. ಇದೆಲ್ಲ ಅವರು ಹೇಳಿಕೊಡೋ ರೀತಿ ಅದು. ಉಪನ್ಯಾಸ ಅವತರಣಂ ಪದಾತೀನಾಂಚ ಗೂಹನಂ ಅಥ ಶತ್ರು ಪ್ರತೀಘಾತಂ ಅವದರ್ಥಂ ಪರಾಯಣಂ. ಶತ್ರುಗಳ ಮೇಲೆ ಎರಗಲಿಕ್ಕುಂಟು. ಪರಾಯಣ ಅಂದ್ರೆ ಪರಂಪ್ರತ್ಯಾಯನಂ ಅಂತ. ಶತ್ರುಗಳೆಡೆಗೆ ಧುಮುಕ್ಲಿಕ್ಕೆ ಉಂಟು. ಅದು ಚೆನ್ನಾಗಿ ಆಪತ್ತನ್ನು ಕೊಡಲಿಕ್ಕೋಸ್ಕರವೇ ಇರ್ತದೆ. ಆಪತ್ತು ಬಂದಾಗಲೇ ಇರ್ತದೆ. ನಮ್ಮ ಮೇಲೆ ತೀರಾ ಆಪತ್ತನ್ನು ಶತ್ರು ಎದುರು ಮಾಡಿದ್ರೆ ಆಗ ಅದರ ಪ್ರತಿನಿವೃತ್ತಿಗಾಗಿ ಅವರಿಗೆ ಆಪತ್ತನ್ನು ಉಂಟು ಮಾಡಲಿಕ್ಕೋಸ್ಕರ ಶತ್ರು ಪ್ರತೀಘಾತಂ, ಶತ್ರುಗಳನ್ನು ಕೊಲ್ಲುವಂತೆ, ಹೊಡೆಯುವಂತೆ ಮಾಡಲಿಕ್ಕೆ ಬೇಕಾಗಿರುವಂತೆ ಈತ ಹೋಗ್ಲಿಕ್ಕುಂಟು. ತನ್ನ ಸೈನ್ಯವನ್ನು ನಿಲ್ಲಿಸಿಕೊಳ್ಳಿಕ್ಕುಂಟು. ತನ್ನ ಸೈನ್ಯವನ್ನು ತುಕಡಿಯಾಗಿ ತುಂಡು ಮಾಡಿಕೊಂಡು ವ್ಯವಸ್ಥೆ ಮಾಡಲಿಕ್ಕೆ ಉಂಟು ವಾಸ್ತವವಾಗಿ. ಹೀಗೆ ಅದರಲ್ಲಿ ಎಲ್ಲ ಕಡೆಯಲ್ಲಿ ಸಹ ಪದಾತಿಗಳನ್ನು ತೋರಿಸಬಾರದು. ಕಾಲಾಳುಗಳ ಸಂಖ್ಯೆಯನ್ನು ತೋರಿಸಿದೆ ಅವರನ್ನಾದಷ್ಟು ಮುಚ್ಚಿಟ್ಟು, ಬಚ್ಚಿಟ್ಟು, ಅಡ್ಡದಲ್ಲಿಟ್ಟು, ಹಿಂಬದಿಯಲ್ಲಿಟ್ಟು ಮತ್ತೆ ಮುಂದೋಗುವುದು ಒಂದು ತುಕಡಿ ಮಾತ್ರ. ಹೀಗೆ ಬಹಳ ಸುಂದರವಾಗಿ ಕೆಲವೆಲ್ಲ ಹೋರಾಟದ ಅಂಗಳದಲ್ಲಿನ ಟಿಪ್ಸ್ ಭೀಷ್ಮ ಧರ್ಮರಾಜನಿಗೆ ಹೇಳುತ್ತಾ ಇದ್ದಾನೆ. ಮತ್ತೆ ಕಾಲ ಹೇಳುತ್ತಾನೆ, ಯಾವುದಕ್ಕೆ ಫೇಸ್ ಮಾಡಿಕೊಂಡು ಯಾವುದಕ್ಕೆ ಹಿಮ್ಮುಖ ಆಗಿದ್ದು. ಸಪ್ತರ್ಷಿಯನ್ ಪೃಷ್ಠತಕೃತ್ವ, ಸಪ್ತರ್ಷಿ ಮಂಡಲ ಹಿಂದೆ ಇರಬೇಕು ಹೋರಾಟ ಮಾಡಲಿಕ್ಕೆ ಹೋದಾಗ. ಯುದ್ಧೇಯು ಅಚಲ ಇವ, ಬೆಟ್ಟದಂತೆ ಅಲುಗಾಡಿಕೊಳ್ಳದೆ, ಎಲ್ಲಿ ಓಡಿಕೊಳ್ಳದೆ ಹೋರಾಟ ಮಾಡಬೇಕು. ಅನೇನ ವಿಧಿನ ಶತ್ರುವನ್ನು ಜಿಗೀಷೇತಾಪಿ ದುರ್ಜಯಾನ್. ನೀವೊಂದೊಮ್ಮೆ ಸಪ್ತರ್ಷಿಗಳನ್ನು ಹಿಂದಕ್ಕಿಟ್ಟುಕೊಂಡು ಎದುರು ಶತ್ರುಗಳನ್ನು ಓಡಾಡಿಸ್ತಾ ನೀವು ಹೋದ್ರೆ ಖಂಡಿತವಾಗಿಯೂ ನೀವು ವಿನ್ ಆಗ್ತೀರಿ, ವಿಜಯಶಾಲಿಗಳಾಗ್ತೀರಿ. ನೀವು ಪರ್ವತದಾಗಿ ಸುಮ್ಮನೆ ಇದ್ರೂ ಸಹ ನಿಮ್ಮನ್ನು ಅವರು ಯಾವ ರೀತಿಯಿಂದಲೂ ಗೆಲ್ಲಿಕ್ಕೆ ಆಗುವುದಿಲ್ಲ, ಬೆಟ್ಟದಲ್ಲಿ ನಿಂತ ಹಾಗೆ ಅಂತ. ಹಾಗೆ ಬಹಳ ಚಂದವಾಗಿ ಸೋಲರಿಯದ ಕಥೆಯನ್ನು ಉಲ್ಲೇಖ ಮಾಡ್ತಾನೆ, ಹೀಗೆ ನಡೆಸಿದಾಗ ಅಂತ. ಮತ್ತೆ ನಿಮ್ಮ ಪಾಳೆಯದ ಮೇಲೆ, ಶತ್ರು ಪಕ್ಷದ ಅಲ್ಲ ತಮ್ಮ ಪಕ್ಷದ ಜನರ ಮೇಲೆ ಗಾಳಿ ಬೀಳಿಸ್ತಾ ಇದ್ರೆ, ಅದು ಹಿಂಬದಿಯಲ್ಲಿ ಸೂರ್ಯ ನಮಗೆ ಕಾಣ್ತಾ ಇದ್ರೆ, ಅಥವಾ ಶುಕ್ರನು ಅಲ್ಲಿ ಬರ್ತಾ ಇದ್ರೆ, ಇವೆಲ್ಲ ಲಕ್ಷಣ ಜಯದ್ದು ಅಂತ ಅರ್ಥ. ಅದರಲ್ಲಿ ಪೂರ್ವಂ ಜಾಯೇಶಾಂ ಸನ್ನಿಪಾತೆ ಯುಧಿಷ್ಠಿರ, ಮೊದಲನೇದು ಹೆಚ್ಚು ಪವರ್ಫುಲ್ ವಾಸ್ತವವಾಗಿ ನೋಡಿಕೊಳ್ಳಿಕ್ಕೆ ಆಯ್ತು. ನಮಗೆ ಒಳ್ಳೆ ಗಾಳಿ ಹಿಂಬದಿಯಿಂದ ಸೈನ್ಯಕ್ಕೆ ಬರ್ತಾ ಉಂಟು, ವಿನ್ ಅಂತ ಅರ್ಥ ಸೈನ್ಯ. ಅಥವಾ ಒಳ್ಳೆ ಹಿಂಬದಿಯಲ್ಲಿ ಸೂರ್ಯ ಸಿಕ್ಕಿದ್ದಾನೆ ಅಂತ ತಿಳ್ಕೊಳ್ಳುವ ಅಂತ ದಿಕ್ಕಿನಲ್ಲಿ ನಾವು ನಿಂತಿದ್ದೇವೆ, ಹಾಗೆ ಹೋರಾಡಬಹುದು.
ನಡೀತದೆ ಅಂತ. ಇಲ್ಲ ಶುಕ್ರ ಬೆಳ್ಳಿ ಚುಕ್ಕೆ ಅದು ಹೆಚ್ಚಾಗಿ ಸೂರ್ಯನೊಟ್ಟಿಗೆ ಇರ್ತದೆ ನೋಡಿಕೊಳ್ಳಿಕ್ಕೆ, ಅದು ಆದೀತು. ಇದರಲ್ಲಿ ಮೊದಲನೇದು ಹೆಚ್ಚು ವಿಷಯ. ವಾಸ್ತವವಾಗಿ ಗಾಳಿ ಬೀಸಿದರೆ ಬೇಕು. ಯಾವ ಸೈನ್ಯಕ್ಕೆ ಹಿಂಬದಿಯಿಂದ ಗಾಳಿ ಬೀಸ್ತದೋ ಆ ಸೈನ್ಯ ವಿನ್ ಆಗ್ತದೆ ಅಂತ ಅರ್ಥ. ನೋಡಿಕೊಂಡು ಮಾಡ್ಲಿಕ್ಕೆ ಈ ಪೂರ್ವಂ ಜಾಯೇಶಾಮ್ ಅಂತಾರೆ. ಮತ್ತೆ ಯಾವುದಕ್ಕೆ ಹೋಗುವಾಗ ಏನಿರ್ತದೆ ಕೇಳಿದ್ರೆ ಒಟ್ಟು ಹೋರಾಟಕ್ಕೆ ಓಡುವುದಲ್ಲ, ಕರೆದಿದ್ದಾರೆ ತಗೊಂಡು ಹೋಗುವುದು. ಇಲ್ಲಿ ಆಗಿದೆ ಸಜ್ಜಾಗಿದೆ ಹೋಗಿ ಬಿಡುವ ಹೇಗೆ ಅಂತಲ್ಲ, ಹೋಗ್ಲಿಕ್ಕೆ ನೋಡಿಕೊಳ್ಳಿಕೊಂಡು ದೇಶ ಕಾಲೋ ಪ್ರಯೋಜಯತ ಅಂತ. ದೇಶ ಹೇಗಿದೆ ಕಾಲ ಹೇಗಿದೆ ಅಂತ ನೋಡಿಕೊಳ್ಳಿಕ್ಕೆ ಅದಕ್ಕೆ ಬೇಕಾದ ತಿಥಿ ನಕ್ಷತ್ರ ಪೂಜಿತ ಅಂತಾರೆ. ತಿಥಿ ನಕ್ಷತ್ರ ಇವನ್ನೆಲ್ಲ ತಿಳ್ಕೊಂಡು ಪೂಜೆ ಪುರಸ್ಕಾರ ಮಾಡಿ ದಾನ ದಕ್ಷಿಣೆ ನಡೆಸಿ ಯಾವ ತಿಥಿಗೆ ಏನೇನು ನಕ್ಷತ್ರಗಳು ಸೇರಿದಾಗ ಎಂತಹ ವಿಜಯಯೋಗ ಅಂತ, ಅಂತಹ ವಿಜಯಯೋಗದಲ್ಲಿ ಅವನು ವಿಜಯವನ್ನು ಸಂಪಾದನೆ ಮಾಡಿಕೊಂಡು ವಿಜಯವನ್ನು ಪಡೆದು ನಿತ್ಯವಾಗಿ ಸುಖವನ್ನು ಅನುಭವಿಸ್ತಾನೆ. ಹೀಗಾಗಿ ಹೋಗುವಾಗ ದಾರಿಯಲ್ಲಿ ಅಕರ್ದಮಾಂ ಅನುದಕಾಂ, ಆನಂತರ ಅದರೊಟ್ಟಿಗೆ ಅಮರ್ಯಾದಾಂ ಅಲೋಷ್ಟಕ, ಮುಳ್ಳು ಕಲ್ಲುಗಳು ಇರಬಾರದು, ಎಲ್ಲೇ ಇರಬಾರದು, ಎಲ್ಲೆಂದರಲ್ಲಿಗೆ ಜಾಗ ಇದ್ದಿರಬೇಕು, ನೀರೆಲ್ಲ ಸಿಗಬಾರದು ಹೆಚ್ಚಿಗೆ ಆಶಯಗಳು, ಮತ್ತೆ ಕೆಸರು ಗಲೀಜೆಲ್ಲ ಇರಬಾರದು. ಇಂತಹ ಸಂದರ್ಭಗಳಲ್ಲಿ ಕುದುರೆ ಲಾಯಕು ಕೊಡ್ತದೆ. ಅಶ್ವಭೂಮಿಂ ಪ್ರಶಂಸಂತಿ ಅಂತಾರೆ. ಇದಕ್ಕೆ ಕುದುರೆ ಜಾಗ ಅಂತ ಹೇಳ್ತಾರೆ. ಕುದುರೆಗೆ ಅಲ್ಲಲ್ಲ ನೀರೆಲ್ಲ ಸಿಗಬಾರದು, ಏರು ತೆಗ್ಗುಗಳೆಲ್ಲ ಇರಬಾರದು, ಸಮ ಮಾರ್ಗ ಆಗಬೇಕು. ಅದರೊಟ್ಟಿಗೆ ಕೂಡಲೇ ಉತ್ತರಿಸಬೇಕು, ಅದಕ್ಕೆ ಎಷ್ಟು ಸಮಯ ಅಂತ ಇಲ್ಲ. ಹಾಗಾಗಿ ಏಕಪ್ರಕಾರದಲ್ಲಿ ಒಂದು ದೊಡ್ಡ ಮಟ್ಟಿನಲ್ಲಿ ಹೋರಾಟವನ್ನು ನಡೆಸುವ ಕುದುರೆಯ ಊರು, ಕುದುರೆ ಬಂದಾಗ ದಾರಿ ಅದು ಕೆಸರಿಲ್ಲದ, ಹೆಚ್ಚು ನೀರು ಬಸೆ ಇಲ್ಲದ ಜಾರ್ತದೆ. ಅದಕ್ಕೆ ಅದರೊಟ್ಟಿಗೆ ಎಲ್ಲ ಇರದ ಇಷ್ಟದ ಅಂದ್ರೆ ಹಿಂದೆ ಬರಬೇಕು ಅಂತ ಕೊಟ್ಟರೆ ಸರಿ ಇಲ್ಲ, ಸಿಕ್ಕಾಬಟ್ಟೆ ಓಡುವಾಗಿರಬೇಕು. ಮತ್ತೆ ಕೆಲ್ಲ ಮುಳ್ಳುಗಳಿದ್ರೆ ಎಡವಿ ಬೀಳ್ತದೆ. ಇಂತಹ ದಾರಿ ಕುದುರೆಗಳ ಇರುವಿಕೆಗೆ ಸಮಸ್ಯೆಗೆ ಸರಿಯಾಗ್ತದೆ ನೋಡಿಕೋ ಅಂತಾನೆ. ಮತ್ತೆ ಇನ್ನು ಹೇಳುವುದಾದ್ರೆ ಹೇಳ್ತಾನೆ, ಸಮಾ ನಿರ್ದುಗಾಕಾರ ರಥಭೂಮಿ ಪ್ರಶಸ್ಯತೆ. ರಥ ಓಡುವುದು ಸಮತಟ್ಟಾದ ನೆಲದಲ್ಲಿ ಮಾತ್ರ, ಅಲ್ಲಿ ನೀರು ಎಲ್ಲ ಬೇಕಾಗಿಲ್ಲ ನನಗೆ, ಅವು ಇಳಿದು ಬರ್ತಾನೆ. ಅಂದ ರಥದವರಿಗೆ ಸ್ಪಷ್ಟವಾದ ನೇರವಾದ ವಿಶಾಲವಾದ ಜಾಗ, ಅದರಲ್ಲಿಯೂ ಮುಖ್ಯವಾಗಿ ಸಮತಟ್ಟಾಗಿರಬೇಕಾದ್ದು ಚಕ್ರ ಓಡ್ಲಿಕ್ಕೆ. ಮತ್ತೆ ನೀಚದ್ರುಮ ಮಹಾಕರ್ಷ ಸೋದಕ ಯೋಧಿನ, ವಾಸ್ತವವಾಗಿ ಹಸ್ತಿ ಯೋಧಿನ, ಆನೆ ಮೇಲೆ ಕುಳಿತು ಓಡಾಡುವವರಿಗೆ ಸಣ್ಣ ಸಣ್ಣ ಗಿಡ ಮರಗಳೆಲ್ಲ ಬೇಕು, ಅದು ಆನೆಗೆ ತಿನ್ಲಿಕ್ಕೆ ಬೇಕು. ಮತ್ತೆ ಪೊದರುಗಳು ಜಾಸ್ತಿ ಎಲ್ಲ ಇರಬೇಕು ಅವುಗಳಿಗೆ. ಮತ್ತೆ ನೀರಿರ್ಬೇಕು, ನೀರಿದ್ರೆ ಚಂದ, ನೀರಿಲ್ಲದ ಜಾಗ ಅಲ್ಲ, ನೀರು ಕುಡಿತಾ ಹೋಗ್ತದೆ. ಹೀಗೆ ಬಹಳ ಚಂದವಾಗಿ ಕುದುರೆಯ ಮೇಲೆ ಹೋರಾಡುವವರಿಗೆ ಇಂತಹ ದಾರಿ ಉಂಟಾ ನೋಡು, ಅಂತಹ ದಾರಿಯಲ್ಲಿ ಅವರು ಬರಲಿ, ಅದನ್ನು ನೋಡಿಕು. ಅಂದ್ರೆ ಕೆಸರಲ್ಲೇ ಇರಬೇಕಾದ್ದು, ಗಲೀಜೆಲ್ಲ ಆಗಿರ್ಬೇಕಾದ್ದು, ಅದು ಮಳೆಗಾಲದ ಹೊತ್ತು. ಮಳೆಗಾಲ ಕಳೆದು ದೂರದಲ್ಲಿ, ಅದಕ್ಕೆ ಚೈತ್ರ ದೂರದಲ್ಲಿ ಹೋರಾಟವನ್ನು ಆರಂಭಿಸಬೇಕು. ಅದರೊಟ್ಟಿಗೆ ಬಹುದುರ್ಗ ಮಹಾಕಕ್ಷ ವೇಣವೇತ್ರ ತಿರಸ್ಕೃತ ಪದಾಧೀನಾಂಕ್ಷಮ ಭೂಮಿ. ಕಾಲಾಳುಗಳಿಗೆ ಹೋರಾಟ ಮಾಡಲಿಕ್ಕೆ ನೆಲ ಹೇಗಿರಬೇಕು ಅಂದ್ರೆ ಸಮಯ ಇರಬೇಕೆನ್ನುವುದು ಸತ್ಯ. ಅದರೊಟ್ಟಿಗೆ ತುಂಬಾ ಪ್ರೊಡಕ್ಷನ್ಸ್ಗಳು ಆಗುವ ಹಾಗೆ ಬಹುದುರ್ಗ, ಅಲ್ಲಲ್ಲಿ ಒಂದು ಕೋಟೆಗಳು, ಕೊತ್ತಲಗಳು, ಬುರ್ಜಿಗಳು, ಬಂಡೆಕಲ್ಲುಗಳು, ಅದರಲ್ಲಿ ಅವಿತು ಕೂತು ಹೊರಡಲಿಕ್ಕೆ ಆಗ್ತದೆ. ಪೊದೆಗಳು ವಸ್ತಿ ಇರಬೇಕು, ಅಲ್ಲಿ ಅವಿತು ಕೂತ್ಕೊಳ್ತಾರೆ. ಅದು ಪೊದೆಗಳು ಯಾವುದು ಅಂದಾಗ ವೇಣುವೆತ್ತ ತಿರಸ್ಕೃತ ಅಂತಾರೆ. ಬಿದಿರಿನ ಪೊದೆ ಎಲ್ಲ ಆಗುವುದಿಲ್ಲ, ಅದರಲ್ಲಿ ಒಳಗೋದ್ರೆ ಅದೇ ಹರಿತದೆ ನಮ್ಮನ್ನು. ಅದಕ್ಕೆ ಬೆಂಕಿ ಬಿಟ್ಟರೆ ಮನುಷ್ಯ ಸುಟ್ಟು ಹೋಗ್ತಾನೆ. ಹಾಗಾಗಿ ಅದಕ್ಕಿಂತ ಪ್ರಶಸ್ತವಾದ ಮರಗಿಡಗಳ ಪೊದೆಗಳು ಇದರಲ್ಲೆಲ್ಲ ಇದ್ರೆ ಪದಾತಿಗಳು ಜೋರು ಹೋರಾಡ್ಲಿಕ್ಕೆ ಆಗ್ತದೆ. ಪದಾತಿಗಳು ಹೋಗ್ಬೇಕಾದ್ರೆ ದಾರಿಗಳು ಹಾಗಿರ್ಬೇಕು. ಅಂತ ನೆಲದಿದ್ದಾಗ ಅವರಿಗೆ ಆರಾಮ ಆಗ್ತದೆ, ಕಾಲ್ನಡಿಗೆಯವರಿಗೆ ಆಗುವ. ಆನೆಗಳ ಹಾಗಲ್ಲ, ನೀರಿರ್ಬೇಕಾಗಿಲ್ಲ, ನೀರಿದ್ರೆ ಜಾರ್ತದೆ. ಹೀಗೆ ಪರ್ವತೋಪವನಾನಿಚ್ಛ. ಮತ್ತೆ ಇನ್ನು ಅವರಿಗೆ ಕೆಲವೆಲ್ಲ ಒಳ್ಳೆ ಜಾಗ ಅಂದ್ರೆ ಬೆಟ್ಟದ ತಪ್ಪಲುಗಳು, ಅವರಲ್ಲೇ ವಾಸ ಮಾಡ್ತಾರೆ. ಹತ್ತುವುದು ಇಳಿದು ಓಡಾಡಿಕೊಳ್ಳಿ, ಅವರ ಕಾಲು ಗಟ್ಟಿ ಇರ್ತದೆ, ವಾಹನಗಳು ಬೇಡ ಅವರಿಗೆ. ಅಂತವರು ಅಂತ ಹೊತ್ತಿನಲ್ಲೇ ಹೋಗ್ಲಿಕ್ಕೆ. ಪದಾತಿ ಬಹಳ ಸೇನಾ ದೃಢಾಭವತಿ ಭಾರತ. ಯಾವತ್ತು ಸೈನ್ಯದಲ್ಲಿ ಹೆಚ್ಚು ಜನ ಪದಾತಿಗಳನ್ನೇ ಹಾಕ್ಬೇಕಂತ. ಕಾಲಾಳುಗಳು ಹೆಚ್ಚಿದ್ದಷ್ಟು ಇರುವೆಗಳಾಗಿ ಮುತ್ತಿಗೆಯಾಗಿ ಬಡಿಲಿಕ್ಕೆ ಲಾಯ್ಕೆ ಆಗ್ತದೆ. ಈ ಪ್ರಾಣಿಗಳು ಕೆಲವೊಮ್ಮೆ ಕಂಟ್ರೋಲಿಗೆ ಸಿಗುವುದಿಲ್ಲ, ರಥದಲ್ಲಿ ಸಾರಥಿಯ ಕೈ ತಪ್ಪುವುದುಂಟು. ಹೀಗಾಗಿ ಪದಾತಿಗಳಿಗೆ
ಕಾನ್ಫಿಡೆನ್ಸ್ ಇರ್ತದೆ, ಕಾನ್ಸಂಟ್ರೇಷನ್ ಇರ್ತದೆ, ಹುಮ್ಮಸ್ ಇರ್ತದೆ. ಆ ಹೊಡಿರಿಯಿಂದ ಹೊಡೆದೇ ಹೊಡಿತಾರೆ ಅವರು. ಹೀಗಾಗಿ ಪದಾತಿಗಳು ಹೆಚ್ಚಿದ್ದ ಸೈನ್ಯ ಬಹಳ ಚೆನ್ನಾಗಿರ್ತದೆ. ರಥಾತಿ ಬಹುಳ ಸೇನ ಸುದಿನೇಶು ಪ್ರಶಸ್ತಿ. ಸಾಮಾನ್ಯವಾಗಿ ರಥವನ್ನೇ ಹೆಚ್ಚು ನೀವು ಒಂದೊಮ್ಮೆ ಬಳಸುವುದಾಗಿದ್ರೆ ಅದು ಮಳೆಗಾಲ ತಪ್ಪಿಸಿ ಆಗಬೇಕು. ನೆಲದಲ್ಲಿ ಚಕ್ರ ಹೂತು ಹೋಗ್ತದೆ, ಕೆಸರಲ್ಲಿ ಮತ್ತೆ ಹೂತು ಹೋದ್ರೆ ಮತ್ತೆ ಕರ್ಣಯುದ್ಧ ಆಗ್ತದೆ ಮನೆಗೆ. ಹಾಗಾಗಿ ಏನ್ ಹೇಳ್ತಾರೆ ಅವರು, ರಥ ಹೆಚ್ಚಿದ್ದರೆ ನೀವು ಸಮಯ ಯಾವ್ದು ನೋಡ್ಲಿಕ್ಕೆ ಕೇಳಿದ್ರೆ ಅದಕ್ಕೆ ಬೇಕಾದದ್ದು ಒಳ್ಳೆ ದಿನಗಳಿರುವಂಥದ್ದು. ಒಳ್ಳೆ ದಿನ ಯಾವಾಗಿರ್ತದೆ? ಅಚ್ಚೇ ದಿನ. ಅದು ಬರುವಂತದ್ದು ಮಳೆಗಾಲ ಮುಗಿದ ನಂತರ, ಶರತ್ಕಾಲ ಮುಗಿದ ನಂತರ. ಹಾಗಾಗಿ ಕೊನೆಯ ಹೊತ್ತಿನಲ್ಲಿ, ವರ್ಷಾರಂಭದ ಹೊತ್ತಿನಲ್ಲಿ, ಎರಡು ಹೊತ್ತು ಸೇರಿ ಅದು ಚೈತ್ರಕ್ಕೆ ಬರ್ತದೆ ಸುಮಾರಾಗಿ. ಚೈತ್ರದ ಹತ್ತಿರ ಉಂಟು, ಇಲ್ಲಿ ಮಳೆ ಇಳಿದ ತಕ್ಷಣ ಇಳಿದ ತಕ್ಷಣ ಆಶ್ವೀಜ ಕಾರ್ತಿಗಳಲ್ಲೆಲ್ಲ ಉಂಟು. ಅದಕ್ಕೆ ಒಂದು ಮಾರ್ಗಶಿರ ಅಂದದ್ದು ಬೇಕಾದ್ರೆ. ಹೀಗಾಗಿ ಸಾಮಾನ್ಯವಾಗಿ ರಥವನ್ನ ಹೆಚ್ಚು ಬಳಸಿದ್ರೆ ನೆಲ ಒದ್ದೆಯಾಗಿರಬಾರ್ದು, ನೆಲ ಡ್ರೈ ಆಗಿರಬೇಕು ಚಕ್ರ ಓಡ್ಲಿಕ್ಕೆ ಸುಮಾರಾಗಿ. ಪದಾತಿನಾಗ ಬಹುಳ ಪ್ರಾವಡ್ ಕಾಲೆ ಪ್ರಶಸ್ತಿ. ಮಳೆ ಬಂದಾಗ ಯಾರಿಗೆ ಚಂದ ಅಂದ್ರೆ ಪದಾತಿಗಳಿಗೆ ಸೆಕೆ ಆಗುವುದಿಲ್ಲ, ಹುಮ್ಮಸ್ಸು ಜಾಸ್ತಿ ಬರ್ತದೆ, ಓಡಾಡ್ಲಿಕ್ಕೆ ಲಾಯ್ಕೆ ಆಗ್ತದೆ, ಅವರಿಗೆ ಸೋಲುವುದಿಲ್ಲ. ಆದ್ರಿಂದ ಮಳೆಗಾಲ ಇದ್ರೆ ಪದಾತಿಗಳಿಗೆ ಚಂದ, ಒಣ ತಂಪು ಹವೆ ಇರ್ತದೆ, ನೀರು ಸಿಗ್ತದೆ, ಹೋರಾಡ್ಲಿಕ್ಕೆ ಆಗ್ತದೆ. ಆನೆಗಳಿಗೂ ಚಂದ ಅಂದೆ, ಅವುಗಳಿಗೆ ನೀರಂದ್ರೆ ಭಾರಿ ಇಷ್ಟ. ಅಂದ್ರೆ ಮಳೆಗಾಲದಲ್ಲಿ ಆನೆ ಹೆಚ್ಚಿನ ಸೈನ್ಯಕ್ಕೆ ಮಳೆಗಾಲ ಬೆಸ್ಟ್, ಕುದುರೆ ಹೆಚ್ಚಿನ ಸೈನ್ಯಕ್ಕೆ ಮಳೆ ಆಗಬಾರ್ದು, ಡ್ರೈ ಬೇಕಾಗ್ತದೆ. ಪದಾತಿಗಳಿಗೆ ಮಳೆ ಇದ್ರೆ ಭಾರಿ ಚಂದವೇ, ಅವರಿಗೆ ಆಯಾಸ ಕಮ್ಮಿ ಆಗ್ತದೆ. ಇಂಥದ್ದೆಲ್ಲ ಲೆಕ್ಕಾಚಾರ ಹೇಳ್ತಾರೆ. ಇದನ್ನು ಮಾಡ್ಲಿಕ್ಕೆ ಕಲಿಬೇಕಾದ ಹೇಗೆ? ರಥಾತಿ ಬಹಳ ಸೇನಾ ಅಲ್ಲ, ರಥ ಹೆಚ್ಚಿದ್ರೆ ಅದು ಹೇಳಿ ಆಯ್ತಲ್ಲ ಒಮ್ಮೆ, ಒಳ್ಳೆ ದಿನದಲ್ಲಿ ಬರಬೇಕು ಅಂತ, ಮಳೆ ತಪ್ಪಿಸಿ ಬರಬೇಕು ಅಂತ. ಮಳೆ ಬರುವಂತದ್ದು ಅದು ಆನೆಗಳಿಗೆಲ್ಲ ಹೆಚ್ಚು. ಹೀಗೆ ದೇಶ ಕಾಲ ಎಲ್ಲ ನೋಡಿಕೊಂಡು ಸೈನ್ಯವನ್ನು ಕಳಿಸಿದ್ರೆ ಅವನು ಖಂಡಿತ ಲಭತೆ ವಿಜಯಂ ನಿತ್ಯಂ. ತಿಥಿ ನಕ್ಷತ್ರ ಪೂಜಿತ, ಒಳ್ಳೆ ತಿಥಿ ಹುಡುಕಿ ಒಳ್ಳೆ ನಕ್ಷತ್ರ ನೋಡಿ ರಿಕ್ತ ಆಗದ, ಹಾಳಾಗದ, ಮತ್ತೆ ತನಗೆ ಕ್ಷೇಮಕರವಾದ, ಸಾಧಕವಾದ, ಸಂಪತ್ಕರವಾದ ಅದು ನೋಡ್ಬೇಕು. ಯಾರ ವಿಜಯೋತ್ಸವಕ್ಕಾಗಿದಿರುವುದು ಅಂತ ಇದೆಲ್ಲ ಇಲ್ಲದೆ ಆಗುವುದಿಲ್ಲ. ಇಷ್ಟೆಲ್ಲ ಟಿಪ್ಸ್ ಹೇಳಿಕೊಟ್ಟ ಭೀಷ್ಮ ತಿಥಿಕಾಲ ಪ್ರಭು ಅದನ್ನು ಇಟ್ಟುಕೊಂಡೇ ಹೋದ. ತಿಥಿ ನಕ್ಷತ್ರ ಪೂಜಿತ ಅಂತ ತಿಥಿ ದೇವತೆಯನ್ನು, ನಕ್ಷತ್ರ ದೇವತೆಯನ್ನು ಕರೆದು ಪೂಜಿಸಿ ಅವರಿಂದ ಆಶೀರ್ವಾದ ಪಡೆದೇ ಹೋಗ್ಬೇಕು. ಇಷ್ಟೆಲ್ಲ ಹೊರಗಿನಿಂದ ವಾತಾವರಣದಲ್ಲಿನ ಆಕಾಶಗಳನ್ನು, ಅವಕಾಶಗಳನ್ನು ನಾವು ನೋಡಿದರೆ ನಮ್ಮ ನಿಜವಾದ ಕಥೆ ಏನು? ನಾವು ಕಾಲಲ್ಲಿ ಏನು ಮಾಡಿಕೊಳ್ತಾ ಇದ್ದೇವೆ, ವಾಹನದಲ್ಲಿ ಏನು ಇಟ್ಟುಕೊಳ್ಳುತ್ತೇವೆ, ಬದುಕುವ ಕಥೆ ಹೇಗಿರುತ್ತದೆ? ಅದರಿಂದ ಮನುಷ್ಯನ ಲೆಕ್ಕಾಚಾರದಲ್ಲಿ ನೋಡ್ಲಿಕ್ಕೋಸ್ಕರ ಒಳ್ಳೆ ಕಾಲದ ಗಣನೆ, ದೇಶದ ಗಣನೆ ಬೇಕು ಬೇಕು ಹೇಳ್ತಾ, ಕಾಲ ದೇಶಗಳಲ್ಲಿ ನೆಲೆಗೊಂಡ ಭಗವಂತನ ಚಿಂತನೆಯ ಜೊತೆಯಲ್ಲಿ ವಾಸ್ತವವಾಗಿ ಒಟ್ಟಾರೆ ಸೈನ್ಯವನ್ನು ಓಡಿಸುವುದಲ್ಲ, ಹೋರಾಟ ಬರುವಾಗ ಹೋರಾಟ ಅಲ್ಲ. ಒಂದು ಮಾತು ಹೇಳಿದ ಭೀಷ್ಮ, ಪರೇಶಾಂ ವ್ಯಸನೇತವ ಅಂತ. ಶತ್ರುಗಳು ಯಾವತ್ತು ಮುಗಿದು ಬೀಳುತ್ತಾ ಇದ್ದರಾಗ ನಮ್ಮ ಹೋರಾಟಕ್ಕೆ ಜೈ ಅಲ್ಲಿ ಅಂತ. ಆಗಲು ಆಗುವುದಿಲ್ಲ ಕೆಲವೊಮ್ಮೆ. ಯಾಕೆಂದ್ರೆ ಈ ವಾತಾವರಣದ ಪರಿಸ್ಥಿತಿ ಥೋ ಅಂತ ಮಳೆ ಇದ್ರೆ ಎಷ್ಟೊಂದು ಮುಂದೆ ಹೋಗ್ತದೆ. ಆನೆ ಆದ್ರೂ ಮನುಷ್ಯ ಆದ್ರೂ ಇಲ್ಲ, ನಿಲ್ಲಲಾರದ ಮಳೆಗೆ ಇವರದ್ದು ಲೆಕ್ಕಾಚಾರ ಅಲ್ಲ. ಸಾಮಾನ್ಯ ಸಬ್ಜೆಕ್ಟ್ ಹೇಳ್ತಾ ಬಂದದ್ದವನು ಹೀಗೀಗೆ ಅಂತ. ಹಾಗೆ ಎಲ್ಲಕ್ಕೂ ಮುಖ್ಯ ಆ ತಿಥಿ ನಕ್ಷತ್ರಗಳಲ್ಲಿ ಹೋಗಿದ್ದಾನಲ್ಲ, ಬಹಳ ವಿಚಿತ್ರ ನೋಡಿ. ಕೆಲವೊಮ್ಮೆ ಮನೆ ಬಿಟ್ಟು ಹೋಗಿರ್ತಾನೆ ಯಾವುದೋ ಕೆಲಸಕ್ಕೆ ಅಂತ. ಆ ಹೋಗುವ ತಿಥಿ, ಹೊರಟ ನಕ್ಷತ್ರ, ಆ ಗಳಿಗೆ ಸಮ ಇಲ್ಲದೆ ಹೋಗಿದ್ರೆ ಅವ ಮನೆಗೆ ಬರುವುದಿಲ್ಲ, ಹೆಣವಾಗಿ ಬರುತ್ತಬೇಕಾಗತ್ತೆ. ಕೆಲವೊಮ್ಮೆ ತಪ್ಪು ವಾರ್ತೆಗಳನ್ನು ತರಬೇಕಾಗತ್ತೆ. ಆದ್ರಿಂದ ಹೊರಗೆ ಹೋಗುವಾಗ ಆದಷ್ಟು ದೇವರ ನಾಮಸ್ಮರಣೆ ಮಾಡುತ್ತಾ, ಒಳ್ಳೆ ಲಗ್ನ ಆಗಲಿ ಅಂತ ದೇವರಲ್ಲಿ ಕೇಳಿಕೊಳ್ತಾ, ದೇವರಿಗೆ ನಮಸ್ಕಾರದಿಂದ ನಡೆಸಿ ಪ್ರದಕ್ಷಿಣಾಕಾರವಾಗಿ ಅವನು ಹೊರಟೋಗ್ಲಿಕ್ಕೆ ಇಷ್ಟಪಟ್ಟರೆ ಅವನ ಮನಸ್ಸಿನಾದ್ರೂ ಏನಾದರೂ ಸಂಕಲ್ಪ ನೆರವೇರುತ್ತೆ. ಹಾಗಾಗಿ ಬಹಳ ಚಂದವಾದಂತಹ ಸ್ಥಾನ, ದೇಶ, ವ್ಯವಸ್ಥೆ ಇದ್ರೂ ಈ ರಥ, ಹಸ್ತಿ, ಅಶ್ವ, ಪದಾತಿಗಳು ವ್ಯವಸ್ಥಿತವಾದ ಮಾರ್ಗಗಳಲ್ಲಿ ಹೋರಾಟಕ್ಕೋಸ್ಕರ ಹೊರಟರು. 4 ದಾರಿ ಮಾಡುವುದು ಹೊರಟರು. ಆ ತಿಥಿ, ಆ ನಕ್ಷತ್ರ, ತದೇವ ಲಗ್ನಂ ಸುದಿನಂತ ದೇವ ಅಂದಾಗೆ ಭಗವಂತನ ಸ್ಮರಣೆ ಇದ್ದಾಗ ಅನುಕೂಲಕರವಾಗಿರ್ತದೆ. ಇವನ ಯೋಗ್ಯತೆ ಅಭಿವ್ಯಕ್ತಿಗೊಳ್ಳುವುದಾದ್ರೆ ಯೋಗ್ಯ ಆಗಿರ್ತದೆ, ಇಲ್ಲಾದ್ರೆ ದೇಶ ಕಾಲ ಇವನನ್ನು ಕಚ್ಚಿಬಿಡುತ್ತದೆ. ಅದನ್ನು ಗಮನಿಸಲಿಕ್ಕೆ ಇವರು ಹೇಳಿದ್ರು, ದೇಶ ಕಾಲವು ಪ್ರಯೋಜಯದು ಅಂತ. ಅದನ್ನು ಅಮಾವಾಸ್ಯೆ ಹೋರಾಡ್ತೇನೆ,
ಭರಣಿ ನಕ್ಷತ್ರದಲ್ಲಿ ತೃತೀಯ ನಕ್ಷತ್ರದಲ್ಲಿ ಬರ್ತೇನೆ ಹೊರಟ ಅದೆಲ್ಲ ಆಗುವುದಿಲ್ಲ. ಕಾಲ ದೇಶ ನೋಡಲೇಬೇಕು. ಆ ತಿಥಿ ನಕ್ಷತ್ರ ದೇವತೆಗಳನ್ನು ಸಂತೋಷಗೊಳಿಸಿ ಪೂರ್ಣ ಉಪಾಸನೆ ಮಾಡಿಕೊಂಡು ಅದಕ್ಕೆ ಹೇಳಿರತಕ್ಕಂಥ ದಾನ ದಕ್ಷಿಣೆಗಳನ್ನು ಕೊಟ್ಟು ವ್ಯವಸ್ಥಿತವಾಗಿ ಕಲಶವನ್ನು ಆತ ಮುಂದುವರಿಸಲಿಕ್ಕೆ ಉಂಟು. ವಿಶೇಷವಾಗಿ ಇದನ್ನು ಉಲ್ಲೇಖ ಮಾಡಿ ಧಾರ್ಮಿಕ ಭೂಮಿಕೆಯನ್ನು ಟಿಪ್ಸಿನಲ್ಲಿ ಸೇರಿಸಿಬಿಟ್ಟು ರಾಜನ ವಿಜಯಕ್ಕೆ ಇದು ಒಂದು ಮುಖ ಇದೆ. ಅವನ ಪೌರುಷವೇ ಕೆಲಸ ಮಾತ್ರ ಮಾಡುವುದಲ್ಲ, ಅವನ ಯೋಗ್ಯತೆಯಿಂದ ಅವನು ಪ್ರಯತ್ನ ಮಾಡಿಕೊಂಡಿದ್ದರೂ ಅದಕ್ಕೆ ಫಲ ಕೊಡುವ ಸ್ವಾಮಿ ಒಬ್ಬ ಇದ್ದಾನೆ, ಅವನ ಅನುಗ್ರಹ ಬೇಕೇ ಬೇಕು. ಅದಕ್ಕಾಗಿ ಅವನು ಆರಾಧನೆಯನ್ನು ನಡೆಸಿಕೊಟ್ಟೆ ರಣಾಂಗಣಕ್ಕೆ ಇಳಿಲಿಕ್ಕೆ ಅನ್ನುವ ನೆಲೆಯಲ್ಲಿ ಬಹಳ ಚಂದವಾಗಿ, ಅಂದ್ರೆ ಎಷ್ಟು ಭೀಷ್ಮರು ಹೇಳಿ ಹೊರಟರು, ನಡುವೆ ಸ್ಪಷ್ಟವಾಗಿ ಧರ್ಮವನ್ನು ತಪ್ಪಿಸದೆ ಧರ್ಮರಾಜ ಹೇಳಿದ್ದ, ಧರ್ಮ ತಪ್ಪಿ ಕೆಲಸ ಆಗುತ್ತೋ ಅಂತ. ಧರ್ಮ ತಪ್ಪಿ ಕೆಲಸ ಆಗುವುದಿಲ್ಲ, ಧರ್ಮವನ್ನು ಇಟ್ಟುಕೊಂಡೇ ಉದ್ಧರಿಸಿಕೊಂಡೇ ಕೆಲಸ ಆಗಲಿಕ್ಕುಂಟು ಅಂತ ಭೀಷ್ಮರು ಕೊನೆಗೂ ಧಾರ್ಮಿಕ ವಿಧಾನಗಳ ಜೊತೆಯಲ್ಲಿ ಸೈನ್ಯದ ಉದ್ಯೋಗಗಳನ್ನು ಯಾನವನ್ನು ಉಲ್ಲೇಖ ಮಾಡಿದ್ದಾರೆ. ಇದನ್ನು ಇಷ್ಟು ಮುಖ್ಯವಾಗಿ ಇದೇ ರೀತಿಯಾಗಿದೆ ಅಂತ ಧರ್ಮರಾಜನಿಗೆ ಹೇಳುತ್ತಾ ಸಂಭ್ರಮಿಸಿದ್ದಾರೆ. ಮತ್ತೆ ಮುಂದಿನ ಮಾತುಗಳಿಗೆ ಕಿವಿಯಾಗುವ ವಂದನೆಗಳು. ಶ್ರೀಕೃಷ್ಣಾರ್ಪಣ. ನಾರಾಯಣ ನಾರಾಯಣ ನಾರಾಯಣ.